ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಎಷ್ಟು ಸೇಫ್? The last 6 months, ಅಲ್ಲಿ ನೀವು ಪ್ರೆಗ್ನೆನ್ಸಿ ಯು ಕ್ಯಾನ್ ಗೋ ಫಾರ್ ಸೆಕ್ಷುವಲ್ ಆಕ್ಟಿವಿಟಿ. ಪ್ರೆಗ್ನೆನ್ಸಿಯಲ್ಲಿ ಯು ಕ್ಯಾನ್ ಗೋ ಫಾರ್ ಸೆಕ್ಷುವಲ್ ಆಕ್ಟಿವಿಟಿ ಅಟ್ ದಟ್ ಟೈಮ್. ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅಥವಾ ಬೆಳಗ್ಗೆ ಬಂದು ಮನೆಗೂ ಬೇರೆ ಆಫೀಸ್ ಕೆಲಸಗಳು ಮಾಡ್ಕೊತಾರೆ. ಇದು ಡೈರೆಕ್ಟ್ಲಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಪರ್ಫಾರ್ಮೆನ್ಸ್ ಹೇಳೋದ್ಕಿಂತ ಜಾಸ್ತಿ ಅವರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ವುಡ್ ಲ್ಯಾಕ್ ಬ್ಯಾಕ್ ಅಂತ ಹೇಳ್ಬೋದು. ಬೇಸಿಕಲಿ ಕಾಂಡಮ್ ಅಂತ ಹೇಳಿದ ತಕ್ಷಣ 99% ಎಫಿಕಸಿ ಆಬ್ವಿಯಸ್ಲಿ ಇದೆ. HIV ಇಂದ ಅಂತೂ ನಿಮಗೆ ಪಕ್ಕ ಪ್ರೊಟೆಕ್ಟ್ ಮಾಡುತ್ತೆ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಅಂಟಿಲ್ ಅಂಡ್ ಅನ್ಲೆಸ್ ಅಲ್ಲಿ ಕಾಂಡಮ್ ಬ್ರೇಕೇಜ್ ಅಥವಾ ಕಾಂಡಮ್ ಸ್ಲಿಪ್ಪೇಜ್ ಆಗಲಿಲ್ಲ ಅಂದ್ರೆ a tablet that you have to take it within 72 hours. ಅದು ಏನ್ ತಿಂದ್ರೆ ಬೇಕಾದ್ರೆ ಪ್ರೊಟೆಕ್ಟ್ ಮಾಡುತ್ತೆ. HIV ನೇ ಪ್ರೊಟೆಕ್ಟ್ ಮಾಡೋದು. ಬೇಸಿಕಲಿ ಇಟ್ ಇಸ್ ಫಾರ್ HIV. ಗಂಡಂಗೋ ಹೆಂಡತಿಗೋ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಸೊ ಆ ಇಬ್ಬರ ನಡುವೆ ಆ ಸೆಕ್ಷುವಲ್ ಲೈಫ್ನ ಆಕ್ಟಿವ್ ಆಗಿಡಬೇಕು ಅಥವಾ ಲವಲವಿಕೆಯಿಂದ ನಿಮ್ಮ ಜೀವನ ಸಾಗಬೇಕು ಅಂದ್ರೆ ಏನ್ ಮಾಡಬೇಕು? ಈಗ ಪಾರ್ಟ್ನರ್ ಪ್ರೆಗ್ನೆನ್ಸಿ ಅಂತ ಗೊತ್ತಾದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಎಷ್ಟು ಸೇಫ್? ಪ್ರೆಗ್ನೆನ್ಸಿ ಟೈಮಲ್ಲಿ ನೌ ದಟ್ ಡಿಪೆಂಡ್ಸ್ ಆನ್ ಯೋರ್ ಪ್ರೆಗ್ನೆನ್ಸಿ. ಕಾಂಪ್ಲಿಕೇಟೆಡ್ ಆಗಿದ್ರೆ ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಮಾತಾಡೋದೇ ಒಳ್ಳೇದು. ಅವ್ರ ಮೆಡಿಕಲ್ ಅಡ್ವೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ನಾರ್ಮಲ್ ಆಗಿ ನೀವು ನೋಡೋಕೆ ಹೋದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಾರ್ಮಲ್ ಆಗಿ ಯಾರೂ ಹೇಳಲ್ಲ. ದಟ್ಸ್ ನಾಟ್ ರೆಕಮೆಂಡೇಬಲ್. ಸೆಕೆಂಡ್ ಟ್ರೈಮಿಸ್ಟರ್ ಅಂಡ್ ಥರ್ಡ್ ಟ್ರೈಮಿಸ್ಟರ್ ಅಂದ್ರೆ 4ನೇ 5ನೇ 4th 5th 6th ಮಂತ್ ಅಂಡ್ 7th and 8th and 9th ಮಂತ್, ಆ 6 ತಿಂಗಳು ಏನಿರುತ್ತೆ ಲಾಸ್ಟ್ 6 months ಅಲ್ಲಿ ನೀವು ಪ್ರೆಗ್ನೆನ್ಸಿ ಫಾರ್ ಯು ಕ್ಯಾನ್ ಗೋ ಫಾರ್ ಸೆಕ್ಷುವಲ್ ಆಕ್ಟಿವಿಟಿ. ಪ್ರೆಗ್ನೆನ್ಸಿಯಲ್ಲಿ ಯು ಕ್ಯಾನ್ ಗೋ ಫಾರ್ ಸೆಕ್ಷುವಲ್ ಆಕ್ಟಿವಿಟಿ ಅಟ್ ದಟ್ ಟೈಮ್ ಮಾಡಬಹುದು. ಓಕೆ, ಈಗ ವುಮೆನ್ ಪೀರಿಯಡ್ಸ್ ಟೈಮಲ್ಲಿ ವುಮೆನ್ ಪೀರಿಯಡ್ಸ್ ಅಲ್ಲಿ ನೀವು ನೋಡಕ್ ಹೋದ್ರೆ ಬೇಸಿಕಲಿ ಅಲ್ಲಿ STI ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಪ್ರೊಟೆಕ್ಷನ್ ಯೂಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ವಿಮೆನ್ ಕಂಫರ್ಟ್ ಎಷ್ಟಿದೆ ಅದನ್ನ ನೋಡ್ಕೊಳ್ಬೇಕು ಮೇನ್ ಆಗಿ. ಬಿಕಾಸ್ ವಿಮೆನ್ ಗೋ ಥ್ರೂ ಅಬ್ಡಾಮಿನಲ್ ಪೇನ್, ಕ್ರಾಂಪ್ಸು, ತುಂಬಾ ನೋವಿರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಬೆಟರ್ ಫಾರ್ ವೆರಿ ಇಂಪಾರ್ಟೆಂಟ್ ಕನ್ಸೆಂಟ್ ಅಂತೂ ಇರಲೇಬೇಕು, ನೋ ಮ್ಯಾಟರ್ ವಾಟ್. ಆದರೆ ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಆ ಹುಡುಗಿಗೆ ಒಪ್ಪಿಗೆ ಇದೆಯಾ ಮನ್ಸಾರೆ ಆದ್ರೆ ಮಾತ್ರ ಗೋ ಫಾರ್ ಇಟ್. ನಾರ್ಮಲಿ ನಾಟ್ ರೆಕಮೆಂಡೇಬಲ್ ಮಚ್ ಡ್ಯೂರಿಂಗ್ ಪೀರಿಯಡ್ಸ್. ಆದರೆ ಮಾಡೋರಿಗೆ ದ ಬೆಸ್ಟ್ ವೇ ಇಸ್ ಟು ಗೋ ಫಾರ್ ಪ್ರೊಟೆಕ್ಷನ್, ಮೇನ್ಲಿ ಪ್ರೊಟೆಕ್ಷನ್, ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯು ಆರ್ ಆಸ್ ಯೂಶುವಲ್ ವಾಷಿಂಗ್ ಯೋರ್ ಜೆನೈಟಲ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಅದನ್ನು ಮಾಡಲೇಬೇಕು. ಇದನ್ನು ಬಿಟ್ಟು ಐ ಕ್ಯಾನ್ ಓನ್ಲಿ ಸೇ ದಟ್ ಮೇಕ್ ಶ್ಯೂರ್ ದಟ್ ದ ಪರ್ಸನ್ ಇಸ್ ಕಂಫರ್ಟೇಬಲ್. ಬಿಕಾಸ್ ಅವ್ರು ಕಂಫರ್ಟೇಬಲ್ ಇಲ್ಲದಿದ್ರೆ ಇಟ್ ವಿಲ್ ಬಿ ವೆರಿ ಬ್ಯಾಡ್. ಇಟ್ ವಿಲ್ ಎಂಡ್ ಅಪ್ ಬ್ಯಾಡ್ಲಿ, ನಿಜವಾಗ್ಲೂ ಹೇಳ್ಬೇಕಾದ್ರೆ. ಓಕೆ, ಈಗ ಸ್ಟಿಲ್ ನಿಮಗೆ ಗೊತ್ತಿರೋ ಪಾರ್ಟ್ನರ್ ಆದರೂ ಕೂಡ ವಿತೌಟ್ ಕಾಂಡೋಮ್ಸ್ ಸೆಕ್ಸ್ ಮಾಡೋದು ಎಷ್ಟು ಸೇಫ್? ವಿದೌಟ್ ಕಾಂಡಮ್ ಸೆಕ್ಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಇಫ್ ಯು ನೋ ದ ಪರ್ಸನ್. ಫಾರ್ ಎಕ್ಸಾಂಪಲ್ ನಿಮ್ಮ ಸಿಂಗಲ್ ಪಾರ್ಟ್ನರ್ ಇದ್ದಾರೆ, ನಿಮಗೆ ಅವ್ರ ಸ್ಟೇಟಸ್ ಬಗ್ಗೆ ಎಲ್ಲ ಗೊತ್ತು, HIV ಸ್ಟೇಟಸ್ ಆಗಲಿ STD ಸ್ಟೇಟಸ್ ಆಗಲಿ, ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಫಾರ್ವರ್ಡ್. ಅಂಟಿಲ್ ಅನ್ಲೆಸ್ ನಿಮಗೆ ಆ ಟ್ರಸ್ಟು ಮತ್ತೆ ಏನು ಇಶ್ಯೂಸ್ ಇಲ್ಲದಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲ ಏನೋ ಒಂದು ಆಗ್ಬಿಡ್ತು ಅಂದ್ರೆ ಜಸ್ಟ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಅಟ್ ಲೀಸ್ಟ್ ಒನ್ಸ್ ಇನ್ 4 months. ಅಥವಾ ಯಾರಾದ್ರೂ ಸೆಕ್ಷುವಲಿ ಆಕ್ಟಿವೇ ಇದ್ದಾರೆ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ವಿ ಆರ್ ಸೆಕ್ಷುವಲಿ ಆಕ್ಟಿವ್, ತುಂಬಾ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ, ಏನ್ ಮಾಡಬೇಕು ಗೊತ್ತಿಲ್ಲ, ವಿ ಡು ನಾಟ್ ವಾಂಟ್ ಟು ಗೋ ಫಾರ್ ಆಲ್ ದಿಸ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಜಸ್ಟ್ ಗೋ ಫಾರ್ ಒನ್ಸ್ ಇನ್ ಒಂದು 4 ತಿಂಗಳಿಗೆ ಒಂದ್ಸರಿ ಆದ್ರೂ ಟೆಸ್ಟಿಂಗ್ ಮಾಡ್ತಾ ಇರಿ. ದಿಸ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಟೆಲ್ ಆಲ್ ಮೈ ಪೇಷಂಟ್ಸ್. ಮೋಸ್ಟ್ ಆಫ್ ದ ಪೇಷಂಟ್ಸ್ Every 4 months. ಎಸ್ ಅವ್ರು ಸೆಕ್ಷುವಲಿ ಆಕ್ಟಿವ್ ಇದ್ದಾರೆ, ಒನ್ಸ್ ಇನ್ 2 to 3 days ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ, ಅಂಥವರಿಗೆ ದ ಬೆಸ್ಟ್ ಪಾರ್ಟ್ ಇಸ್ ಬೆಟರ್ ಗೋ ಫಾರ್ ಟೆಸ್ಟಿಂಗ್ ಅಷ್ಟೇ. ದಟ್ ಇಸ್ ದ ಓನ್ಲಿ ವೇ ನಿಮ್ಮನ್ನ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ಸ್ ಕೂಡ ನೀವು ಸೇಫ್ ಆಗಿ ಇಟ್ಕೋಬಹುದು. ಈಗ ಕಾಂಡೋಮ್ಸ್ ಅಂತೆಲ್ಲ ಬಂದಾಗ ಈಗ ಕಾಂಡೋಮ್ಸ್ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಮಾಡ್ತಾರೆ. ಎಸ್, ಅದ್ರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಥಿಂಗ್ ತುಂಬಾ ಸೇಫ್ ಆ ಥರದ್ದು ಏನಾದ್ರು ಇದೆಯಾ? ಕಾಂಡಮ್ಸ್ ಅಲ್ಲಿ ಆಸ್ ಸಚ್ ನಥಿಂಗ್ ಇಸ್ ದೇರ್. ನೀವು ಯಾವ ಕಾಂಡಮ್, ನಾನು ಹೇಳ್ದಂಗೆ ಅ ಗುಡ್ ಪ್ರಾಡಕ್ಟ್, ಅ ಗುಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಒಳ್ಳೆ ಬ್ರ್ಯಾಂಡು, ನಾನ್ ರಿಯೂಸೇಬಲ್ ಅಂದ್ರೆ ಪುನಃ ರಿಯೂಸ್ ಮಾಡ್ತಾ ಇಲ್ವಲ್ಲ, ಅಂದ್ರೆ ಫಸ್ಟ್ ಟೈಮ್ ಸೆಕ್ಸ್ ಮಾಡಿರೋ ಕಾಂಡಮನ್ನೇ ಪುನಃ ಯೂಸ್ ಮಾಡೋದಾದ್ರೆ ಇಟ್ ಇಸ್ ಬ್ಯಾಡ್. ಸೊ ಯೂಸ್ ಎ ನ್ಯೂ ಒನ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಅದು ಎಕ್ಸ್ಪೈರ್ಡ್ ಆಗಿಲ್ಲ. ಈ ಮೂರನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಥಿಂಗ್ ಎಲ್ಸ್. ಓಕೆ, ಈ ಸೆಕ್ಷುವಲ್ ಡ್ರೈವ್ ಅಥವಾ ಸೆಕ್ಷುವಲ್ ಎನರ್ಜಿ ಅಂತ ಏನ್ ಕರಿತೀವಲ್ಲ, ಇದನ್ನ ಬೂಸ್ಟ್ ಮಾಡಬೇಕು ಅಂದ್ರೆ ಈ ಸೆಕ್ಷುವಲ್ ಎನರ್ಜಿ ಚೆನ್ನಾಗಿಡಕ್ಕೆ ಯಾವ ತರದ ಫುಡ್ ಒಳ್ಳೇದು? ಬೆಸ್ಟ್ ಫುಡ್ಸ್ ಯು ಕ್ಯಾನ್ ಗೋ ಫಾರ್ ಇಸ್ ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ತೀವಿ. ಡಾರ್ಕ್ ಚಾಕ್ಲೇಟ್ಸ್ ಆಕ್ಚುಲಿ ಹೆಲ್ಪ್ ಅ ಲಾಟ್. ಆ ಲಿಬಿಡೋನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಲಿಬಿಡೋ ಅಂದ್ರೆ ನಿಮ್ಮ ಅರೌಸಲ್, ಸೆಕ್ಸ್ಗೆ ಇಷ್ಟಪಡುವಂತ ಒಂದು ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಅದೇ ತರ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ದಾಳಿಂಬೆ, ಪೈನಾಪಲ್, ಮತ್ತೆ ಈ ಸೊಪ್ಪು ತರಕಾರಿ ಇದೆಯಲ್ಲ,
ಬೇಸಿಕಲಿ ಹೇಳ್ಬೇಕಾದ್ರೆ ನಾನು ಬೇಸಿಕ್ ಪಾಯಿಂಟ್ ಆಫ್ ವ್ಯೂ ಅಬೌಟ್ ಫುಡ್ ಅಂತ ಹೇಳಕ್ ಹೋದ್ರೆ, ನಿಮ್ಮ ಡಯಟ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ, ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಹೈಡ್ರೇಟ್ ಮಾಡ್ತಾ ಇದ್ರೆ, ಐ ಆಮ್ ಶ್ಯೂರ್ ನಿಮ್ಮ ಸೆಕ್ಷುವಲ್ ಪ್ಲೇಜರ್ ಆಗಲಿ, ನಿಮ್ಮ ಅರೌಸಲ್ ಇಂಟ್ರೆಸ್ಟ್ ಆಗಲಿ, ಅದು ಚೆನ್ನಾಗಿರುತ್ತೆ. ಬೇಸಿಕ್ ಆಗಿರೋ ಮಾತು ಹೇಳೋದಾದ್ರೆ. ಬಟ್ ಸ್ಪೆಸಿಫಿಕ್ ಫುಡ್ಸ್ ಅಂತ ಹೇಳಿದ್ರೆ ನಾನು ಇದೇ ಹೇಳ್ಬೋದು: ಡಾರ್ಕ್ ಚಾಕ್ಲೇಟ್, ದಾಳಿಂಬೆ, ಪೈನಾಪಲ್, ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು ತರಕಾರಿಯು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇರೆ ಹ್ಯಾಬಿಟ್ಸ್ ಇರುತ್ತಲ್ಲ, ಈಗ ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು, ಹಾ. ಇದು ಸೆಕ್ಷುವಲ್ ಲೈಫ್ ಎಷ್ಟು ಎಫೆಕ್ಟ್ ಮಾಡುತ್ತೆ? ಆಲ್ಕೋಹಾಲ್ ಸ್ಮೋಕಿಂಗ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮನ್ನ ಸಬ್ಕಾನ್ಶಿಯಸ್ ಮೈಂಡಿಗೆ ತರುತ್ತೆ, ಕಾನ್ಶಿಯಸ್ನೆಸ್ ಇಂದ ಮಾಡೋದಲ್ಲ ನೀವು. ಸೊ ಇದು ನಾರ್ಮಲ್ ಆಗಿ ಕೂಡ ಇದು ಎಫೆಕ್ಟ್ ಆಗುತ್ತೆ. ಲಾಂಗ್ ರನ್ನಿಗೆ ಎಫೆಕ್ಟ್ ಆಗ್ಬೋದು ಎಕ್ಸೆಸಿವ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್. ಓಕೆ, ಅಂದ್ರೆ ಆ ಮೂಮೆಂಟ್ ಅಲ್ಲಿ ಇರಲ್ಲ ನೀವೇನೋ ಒಂದು ಸಬ್ಕಾನ್ಶಿಯಸ್ಲಿ ಮಾಡ್ತಾ ಹೋಗ್ತಿದ್ದೀರಾ. ಸೊ ಇಟ್ ಡಸ್ ಎಫೆಕ್ಟ್ ಬಿಕಾಸ್ ಇರೆಕ್ಷನ್ ಇಶ್ಯೂಸ್ ಅಂಡ್ ಟೈಮಿಂಗ್ ಇಶ್ಯೂಸ್ ಅಲ್ಲಿ ಇದು ಎಫೆಕ್ಟ್ ಆಗುತ್ತೆ ಇಂಡೈರೆಕ್ಟ್ಲಿ. ಓಕೆ, ಎಲ್ಲಿ ಬ್ಲಡ್ ಫ್ಲೋ ಹೋಗ್ಬೇಕು, ಆಲ್ಕೋಹಾಲ್ ಏನ್ ಮಾಡುತ್ತೆ, ಸ್ಮೋಕಿಂಗ್ ಏನ್ ಮಾಡುತ್ತೆ, ನಿಮ್ಮ ಬ್ಲಡ್ ವೆಸಲ್ಸ್ ಅನ್ನ ಬ್ಲಾಕೇಜ್ ಕೊಡುತ್ತೆ. ಬಿಕಾಸ್ ಆಫ್ ವಾಟ್ ಯು ಗೆಟ್ ಹಾರ್ಟ್ ಅಟ್ಯಾಕ್ಸ್ ಅಂಡ್ ಆಲ್. ನೀವೇ ಅನ್ಕೊಳ್ಳಿ, ವೇರ್ ಬ್ಲಡ್ ಫ್ಲೋ ಶುಡ್ ಬಿ ದೇರ್, ಎಲ್ಲಿ ಬ್ಲಡ್ ಫ್ಲೋ ಹೋಗ್ಬೇಕು ಅಲ್ಲಿ ಹೋಗ್ತಾ ಇಲ್ಲದಿದ್ರೆ ಈ ವೆಸಲ್ಸ್ ಅನ್ನ ಬ್ಲಾಕ್ ಮಾಡ್ತಾ ಇದೆ. ಅಂಡ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇಸ್ ಬಿಕಾಸ್ ಆಫ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ತುಂಬಾ ಜನರಿಗೆ ಇರೆಕ್ಷನ್ ಇಶ್ಯೂಸ್ ಆಗ್ತಾ ಇರೋದು ಈ ಒಂದು ಕಾರಣಕ್ಕೆ. ಸೊ ಅವಾಯ್ಡಿಂಗ್ ಇಟ್ ಇಸ್ ವೆರಿ ಗುಡ್ ಅಂತ ಹೇಳ್ಬಹುದು. ಈಗ ಯಾವ್ದಾದ್ರು ಮ್ಯಾರೇಜಸ್ ಅಲ್ಲಿ, ಆ ಮ್ಯಾರೇಜ್ ಅಲ್ಲಿ ಸೆಕ್ಸೇ ಇಲ್ಲ ಅಂದ್ರೆ, ಈಗ ಮದ್ವೆ ಆಗಿರೋ ಪಾರ್ಟ್ನರ್ಸ್ ನಡುವೆ ಸೆಕ್ಸ್ ಇಲ್ಲ ಅಂದ್ರೆ, ಅದು ಎಮೋಷನಲಿ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ? ಅಥವಾ ಹೌ ಕ್ಯಾನ್ ದೇ ಹ್ಯಾಂಡಲ್, ಅಥವಾ ಹೌ ಕ್ಯಾನ್ ದೇ ಓವರ್ಕಮ್, ಹೌ ಕ್ಯಾನ್ ದೇ ಡೀಲ್ ದಟ್ ಸಿಚುಯೇಷನ್? ಸೆಕ್ಸ್ಲೆಸ್ ಮ್ಯಾರೇಜಸ್ ಅಂತ ಹೇಳಿದ ತಕ್ಷಣ ಫಿಸಿಕಲ್ ಇಂಟಿಮೆಸಿ ಇಲ್ಲ ಅಂದ್ರೆ ಅವ್ರ ಮಧ್ಯದಲ್ಲಿ ಒಂದು ಸೆಕ್ಸೇ ಇಲ್ಲ ಅಂದ್ರೆ ಒಂದು ಫಿಸಿಕಲ್ ಫಾರ್ಮ್ ಆಫ್ ಇಂಟಿಮೆಸಿ ಇಲ್ಲ ಅಂತ ಹೇಳ್ಬಹುದು. ಅಂತ ಮ್ಯಾರೇಜಸ್ ಅಲ್ಲಿ ನಾರ್ಮಲಿ ಏನಾಗುತ್ತೆ, ಒಬ್ರು ಜಾಸ್ತಿ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿರಲ್ಲ. ಬಿಕಾಸ್ ಇಂಟಿಮೆಸಿ ಇಲ್ಲ. ಏನ್ ಹೇಳ್ತೀವಿ, ಸೆಕ್ಸ್ ಇಸ್ ದ ಬಿಗ್ಗೆಸ್ಟ್ ಫಾರ್ಮ್ ಆಫ್ ಪಿಲ್ಲರ್ ಫಾರ್ ಅನ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಇಟ್ ಇಸ್ ಒನ್ ಆಫ್ ದ ಫಾರ್ಮ್ ಆಫ್ ಪಿಲ್ಲರ್ಸ್. ನಾನು ಹೇಳಕ್ಕಾಗಲ್ಲ ಸೆಕ್ಸ್ ಇಲ್ಲದೆ ಇರೋ ಮ್ಯಾರೇಜಸ್ ನಡೆಯೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ದಟ್ ಇಸ್ ವೇರ್ ಯು ಶುಡ್ ಕಮ್ಯುನಿಕೇಟ್. ನಾನು ಯಾಕೆ ಕಮ್ಯುನಿಕೇಶನ್ಗೆ ಎಷ್ಟು ಗಮನ ಕೊಡ್ತೀನಿ ಅಂದ್ರೆ, ಈವನ್ ಸೆಕ್ಸ್ಲೆಸ್ ಮ್ಯಾರೇಜಸ್ ವರ್ಕೌಟ್ ಆಗ್ತಾ ಇದೆ. ದೇರ್ ಆರ್ ಮೆನಿ ಪೀಪಲ್ ಹೂ ವುಡ್ ನಾಟ್ ಬಿ ಹ್ಯಾವಿಂಗ್ ಸೆಕ್ಸ್, ಆದ್ರೂ ಜೀವನ ಮಾಡ್ತಿದ್ದಾರೆ. ಬಿಕಾಸ್ ಅವ್ರ ಮಧ್ಯದಲ್ಲಿ ದ ರೈಟ್ ಕೈಂಡ್ ಆಫ್ ಕಮ್ಯುನಿಕೇಶನ್ ಇದೆ. ಅವ್ರು ಮಾತಾಡ್ತಿದ್ದಾರೆ, ಅವ್ರ ಮಧ್ಯದಲ್ಲಿ ಒಂದು ಯುನೋ ಏನ್ ಬೇಕು ಏನಿಲ್ಲ, ಏನ್ ಹೇಗಿರ್ಬೇಕು, ಹೇಗ್ ಬಾರ್ದು, ಈ ತರದ್ದೆಲ್ಲ ಮಾತುಕತೆ. ಅವರಲ್ಲಿರೋ ಒಂದು ಬಾಂಡಿಂಗ್ ಬಿಯಾಂಡ್ ದಿಸ್. ಬಿಕಾಸ್ ಸೆಕ್ಸ್ ಇಸ್ ನಾಟ್ ಜಸ್ಟ್ ಅ ಫ್ಯಾಕ್ಟರ್. ನಾವದನ್ನ ಒಂದು ಇದು ತುಂಬಾ ದೊಡ್ಡ ಪಿಲ್ಲರ್ ಅಂತ ಹೇಳ್ತಿದೀವಿ. ಬಟ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಸ್, ಇಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಇಂಟಿಮೆಸಿ. ಎಲ್ಲ ಅದರಿಂದಾನೇ ಸ್ಟಾರ್ಟ್ ಆಗೋದು ಅಥವಾ ಅದರಿಂದಾನೇ ಎಂಡ್ ಆಗೋದು, ಅದು ತಪ್ಪು. ದಟ್ ಈಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್. ನಾವು ಮನುಷ್ಯರಾಗಿ ಇದನ್ನ ಅರ್ಥ ಮಾಡ್ಕೊಂಡಿರೋದು. ಬಟ್ ಅದು ಆ ಆಲೋಚನೆನೇ ತಪ್ಪು. ಸೆಕ್ಸ್ ಇಸ್ ಅ ಫಾರ್ಮ್ ಆಫ್ ಇಂಟಿಮೆಸಿ, ದಟ್ಸ್ ಅ ಫಾರ್ಮ್ ಆಫ್ ಲವ್. ನೀವು ಪ್ರೀತಿಯಲ್ಲಿರುವಾಗ ಇದು ಬಂದೇ ಬರುತ್ತೆ. ದಟ್ಸ್ ವೈ ದಟ್ ಬಿಕೇಮ್ ಅ ಫಾರ್ಮ್. ಆದ್ರೆ ಅದನ್ನೇ ಇಂಪಾರ್ಟೆನ್ಸ್ ಕೊಟ್ಟವರು ಆ ಕಪಲ್ಸ್ ಮಧ್ಯದಲ್ಲಿ ಅದು ಬಿಟ್ಟು ಬೇರೆ ಏನು ಇರೋದಿಲ್ಲ, ಅಥವಾ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳೋದ್ಕಿಂತ ಜಾಸ್ತಿ ಅವ್ರ ಮಧ್ಯದಲ್ಲಿ ಮೋಸ್ಟ್ಲಿ ಅದೇ ಒಂದು ಉಳ್ದಿರುತ್ತೆ. ಅದಾದ್ಮೇಲೆ ಏನು, ವಾಟ್ ನೆಕ್ಸ್ಟ್ ಅಂತ ಕ್ವೆಶನ್ ಮಾರ್ಕ್ ಹಾಕಿದ್ರೆ ಅವ್ರ ಹತ್ರ ಉತ್ತರ ಇರಲ್ಲ. ಸೊ ದ ಬೆಸ್ಟ್ ಪಾರ್ಟ್ ಇಸ್ ಫಸ್ಟ್ ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪಾರ್ಟ್ನರ್, ಟ್ರೈ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದೆಮ್. ಸಮ್ಟೈಮ್ಸ್ ಆ ಕಡೆ ಈ ಕಡೆ ಆಗುತ್ತೆ, ಎಲ್ಲಾ ರಿಲೇಶನ್ಶಿಪ್ಸ್ ಒಂದೇ ತರ ಇರಲ್ಲ, ಚೆನ್ನಾಗಿರಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಎಟ್ ಆಲ್. ನಾವ್ ಎಲ್ಲರೂ ತಪ್ಪುಗಳು ಮಾಡ್ತೀವಿ. ಆದ್ರೆ ಮೇ ಬಿ ಆ ಅಡ್ಜಸ್ಟ್ಮೆಂಟ್, ಆ ಮಾತುಕತೆ, ಟೈಮ್ ಜೊತೆ ಎಲ್ಲ ಸರಿ ಆಗ್ಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟವರು ಐ ಆಮ್ ಶ್ಯೂರ್ ಮೈಟ್ ಎಂಡ್ ಅಪ್ ಇನ್ ಅ ವೆರಿ ಗುಡ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಚಾನ್ಸಸ್ ಕೊಡೋದು ಯಾರಿಗೆ? ನಮ್ಮ ಪಾರ್ಟ್ನರ್ಸಿಗೆ ತಾನೇ ನಾವು ಕೊಡ್ತಾ ಇರೋದು. ಸೊ ಗಿವ್ ಅ ಚಾನ್ಸ್ ಟು ಯುವರ್ ಪಾರ್ಟ್ನರ್. ಮೇ ಬಿ ನೀವು ಕೂಡ ಸ್ವಲ್ಪ ತಪ್ಪುಗಳನ್ನ ತಿದ್ಕೊಳ್ಳಿ. ಮೋಸ್ಟ್ಲಿ ನೀವು ಕೂಡ ಮಾತಾಡಿ, ಅವ್ರು ಮಾತಾಡ್ತಾ ಇಲ್ಲದಿದ್ರೆ ನೀವು ಒಂದು ಟ್ರೈ ಮಾಡಿ. ಮೇ ಬಿ ದೀಸ್ ಥಿಂಗ್ಸ್ ಕ್ಯಾನ್ ಇಂಪ್ರೂವ್ ಅ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಅಂಡ್ ಲಾಂಗ್ ಟರ್ಮ್ ಅಲ್ಲಿ ಆ ಸೆಕ್ಷುವಲ್ ಎಕ್ಸ್ಪೆಕ್ಟೇಷನ್ಸ್ ನ ಮ್ಯಾನೇಜ್ ಮಾಡೋದು ಹೆಂಗೆ? ಲಾಂಗ್ ಟರ್ಮ್ ಸೆಕ್ಷುವಲ್ ಎಕ್ಸ್ಪೆಕ್ಟೇಷನ್ಸ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್ ಅಲ್ಲಿ ಮೇಂಟೈನ್ ಆಗ್ಲೇಬೇಕು. ದಿಸ್ ಇಸ್ ನಾಟ್ ಲಾಂಗ್ ಡಿಸ್ಟೆನ್ಸ್ ಅಲ್ವಾ, ಮೇಂಟೈನ್ ಆಗ್ಲೇಬೇಕು. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ನಾವು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್ ಅಂತ ಹೇಳುವಾಗ ನೀವು ಆಲ್ಮೋಸ್ಟ್ ಸಾಯೋ ತನಕ ಒಟ್ಟಿಗೆ ಬದುಕ್ತೀರಾ. ಸೊ ಅವಾಗ ದಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಯು. ಲಾಂಗ್ ಡಿಸ್ಟೆನ್ಸ್ಗಿಂತ ಜಾಸ್ತಿ ದಿಸ್ ವಿಲ್ ಹೆಲ್ಪ್ ಯು ಔಟ್ ಎ ಲಾಟ್. ಬಿಕಾಸ್ ಅವ್ರು ಮುಂದೆನೇ ಇರ್ತಾರೆ. ಈಗೋ ಅನ್ನ ಸೈಡಲ್ಲಿ ಇಟ್ಕೊಳ್ಳಿ. ಈಗೋ ಯಾವತ್ತೂ ಮುಂದೆ ತರಕ್ ಬರಬೇಡಿ. ಮೋಸ್ಟ್ ಆಫ್ ದ ರಿಲೇಶನ್ಶಿಪ್ಸ್ ಗೆಟ್ ಸ್ಪಾಯ್ಲ್ಡ್ ಬಿಕಾಸ್ ಆಫ್ ಈಗೋ. ನಮ್ಮ ಮನ್ಸಲ್ಲಿ ನಾವ್ ಏನಕ್ಕೆ ಹೋಗಿ ಸಾರಿ ಕೇಳಬೇಕು, ಅವ್ರು ತಪ್ಪು ಮಾಡಿದಾರೆ ಬಂದ್ ಕೇಳಿ.
ಅವ್ರು ಅನ್ಕೊಳ್ತಾರೆ ಅವ್ರು ತಪ್ಪು ಮಾಡಿದ್ರೆ ಬಂದು ನನಗೆ ಸಾರಿ ಕೇಳಿ. ಬಿಕಾಸ್ ಆಫ್ ದಿಸ್ ಈಗೋ ಮೋಸ್ಟ್ ಆಫ್ ದ ರಿಲೇಶನ್ಶಿಪ್ಸ್ ಯಾವ ತರ ನಡಿಬೇಕು ಆ ತರ ನಡೀತಾ ಇಲ್ಲ. ಸೊ ಈಗೋನ ಸೈಡಿಗೆ ಇಟ್ರೆ ಎಷ್ಟೋ ರಿಲೇಶನ್ಶಿಪ್ಸ್ ಚೆನ್ನಾಗಿ ನಡಿಬಹುದು. ಎಸ್ ಎಸ್ ಅದೇ ಸೆಕ್ಷುವಲ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮಾತಾಡ್ತಿದ್ರೆ ನೀವ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಎಫರ್ಟ್ಸ್ ಹಾಕ್ತಾ ಇದ್ರಿ ಅದೇ ಎಫರ್ಟ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ಇಫ್ ನಾನ್ ಮದ್ವೆ ಆಗೋದ್ಕಿಂತ ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಈಗೇನೋ ನನ್ ಮದ್ವೆ ಆಗಿದೆ ಸಾಕ್ಬಿಡು 15 ವರ್ಷ ಆದ್ಮೇಲೆ ಇದೇ ಮಾತು ಹೇಳಕ್ಕಾಗತ್ತಾ? ನೋ. ನೀವ್ ಅದೇ ಮಾತನ್ನ ಜಸ್ಟ್ ಅನ್ಕೊಳ್ಳಿ, ಅದೇ ನಿಮ್ಮ ಆಪೋಸಿಟ್ ಇರೋ ಪಾರ್ಟ್ನರ್ ಅದೇ ಮಾತು ಹೇಳಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗ್ಬಹುದು. ಸೊ ಬಿ ದ ವೇ ಯು ವರ್ ಫ್ರಮ್ ದ ಡೇ ಒನ್. ಸುಮ್ನೆ ಮಾಡಕ್ ಹೋದ್ರೆ ಮಾಡಕ್ಕೆ ಹೋಗ್ಬೇಡಿ. ಬೆಟರ್ ಡು ನಾಟ್ ಜಸ್ಟ್ ಆಕ್ಟ್ ಇನ್ ದ ಸ್ಟಾರ್ಟ್. ಒಂದು ಫ್ಲವರ್ ತರೋದಾಗ್ಲಿ, ಒಂದು ಮೂವಿಗೆ ಹೋಗೋದಾಗ್ಲಿ, ಯಾಕೆ ನೀವು 15 ವರ್ಷ ಆದ್ಮೇಲೆ ಮೂವಿಗೆ ಹೋಗಕ್ಕಾಗಲ್ಲ? ಬಿಕಾಸ್ ಯು ಆರ್ ನಾಟ್ ಪುಟಿಂಗ್ ಎಫರ್ಟ್ಸ್. ನಿಮಗೆ ಮಾಡಕ್ ಇಷ್ಟ ಇಲ್ಲ ಅಂತ ಅಲ್ಲ, ನೀವು ಎಫರ್ಟ್ಸ್ ಹಾಕ್ತಾ ಇಲ್ಲ. ಇಬ್ರು ಅದೇ ಎಫರ್ಟ್ಸ್ ಹಾಕಿದ್ರೆ ಅದೇ ಸೆಕ್ಷುವಲ್ ರಿಲೇಶನ್ಶಿಪ್ ಅಲ್ಲೂ ಉಳ್ಕೊಳ್ಳುತ್ತೆ. ಮೇ ಬಿ ದಟ್ ಸ್ಪಾರ್ಕ್ಸ್ ದ ರಿಲೇಶನ್ಶಿಪ್. ಅದು ಸ್ಪಾರ್ಕ್ ಉಳಿಯುತ್ತೆ. ಆ ಸ್ಪಾರ್ಕ್ ನಿಮಗೆ ಸೆಕ್ಷುವಲ್ ರಿಲೇಶನ್ಶಿಪ್ ಅಲ್ಲಿ ವರ್ಕೌಟ್ ಆಗುತ್ತೆ. ಕೆಲವೊಂದ್ಸರಿ ಮಕ್ಕಳಾದ ತಕ್ಷಣ ಇಂಟ್ರೆಸ್ಟ್ ಕಮ್ಮಿ ಅಂತ. ಬಿಕಾಸ್ ನಾವೇನ್ ಅನ್ಕೊಳ್ತೀವಿ, ಮಕ್ಳಾಗ್ಬಿಟ್ಟಿದಾರಲ್ವಾ ಸಾಕ್ಬಿಡು ಅಂತ. ಬಟ್ ಐ ಥಿಂಕ್ ದಟ್ ಇಸ್ ವೇರ್ ವಿ ಆರ್ ಲ್ಯಾಗಿಂಗ್ ಬ್ಯಾಕ್. ಆ ಸ್ಪಾರ್ಕ್ ಅನ್ನ ನಮಗೆ ಇಟ್ಕೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ನಾವ್ ಎಫರ್ಟ್ಸ್ ಆಗ್ತಾ ಇಲ್ಲ. ಸೊ ಆ ಲೈಫ್ ನಿಮ್ಮನ್ನ ಹೆಲ್ದಿಯಾಗಿಡುತ್ತೆ. ಎಸ್, ಇಟ್ ವಿಲ್ ಶ್ಯೋರ್ಲಿ. ನೀವು ಖುಷಿಯಾಗಿರ್ತೀರಾ. ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಗೆಟ್ಸ್ ರಿಲೀಸ್ಡ್. ಸೊ ನೀವು ಎಷ್ಟು ದೇವ್ರು ಕೊಟ್ಟಿರೋ ಲೈಫ್ ಸ್ಪ್ಯಾನ್ಗಿಂತ ಜಾಸ್ತಿ ಬದುಕ್ತೀರಾ. ಸೊ ಡೂ ದ್ಯಾಟ್. ಓಕೆ, ಈಗ ನಾಚಿಕೆ ಮಾನ ಬಿಟ್ಟು ಹಾ. ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಸೆಕ್ಸ್ ವಿಚಾರ ಹೇಗ್ ಮಾತಾಡೋದು? ಓಕೆ, ಬೇಸಿಕಲಿ ನಾಚಿಕೆ ಮಾನ ನಿಮ್ ರಿಲೇಶನ್ಶಿಪ್ ಅಲ್ಲಿ ನಿಮ್ ಪಾರ್ಟ್ನರ್ ಜೊತೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಓಕೆ, ಇರ್ಲೂಬಾರ್ದು. ವೆನ್ ಯು ಆರ್ ಸೆಕ್ಷುವಲಿ ಆಕ್ಟಿವ್ ಅಂದ್ರೆ ನೀವೆಲ್ಲ ಬಿಟ್ಟು ನಿಮ್ಮನ್ನ ನೀವ್ ಕೊಡ್ತಿದ್ದೀರಾ ಅಂತ ಹೇಳ್ತಿದೀನಿ. ಯು ಹ್ಯಾವ್ ಗಿವನ್ ಇಟ್ ಟು ಹಿಮ್ ಆರ್ ಹರ್. ಸೊ ಬಿ ದ ವೇ ಯು ಆರ್ ಅಷ್ಟೇ. ನಿಮಗೇನ್ ಮಾತಾಡ್ಬೇಕು ನೀವು ಮಾತಾಡ್ಬೇಕು ಅಂದ್ರೆ ನೀವು ಮಾಡ್ಲೇಬೇಕು. ಬಿಕಾಸ್ ಡೋಂಟ್ ಗಿವ್ ಅನ್ ಅದರ್ ರೀಸನ್. ಯಾಕಂದ್ರೆ ನಾವು ಹೇಳ್ತೀವಿ ಅಯ್ಯೋ ನನಗೆ ನಾಚಿಕೆ ಆಗ್ತಾ ಇದೆ, ದೆನ್ ಹೌ ಡಿಡ್ ಯು ಹ್ಯಾವ್ ಸೆಕ್ಸ್? ಮೇ ಬಿ ಐ ವುಡ್ ಆಸ್ಕ್ ಯು ದಿಸ್ ಕ್ವೆಶನ್. ನೀವ್ ಹೇಗ್ ಸೆಕ್ಸ್ ಮಾಡಿದ್ರಿ ಅವ್ರ ಜೊತೆ? ಹಾಗಾದ್ರೆ ನೀವ್ ಹೇಗ್ ತನ್ನನ್ನ ತಾವ್ ಒಪ್ಪಿಸಿದ್ರಿ ಅಂತ. ಮೈ ಕ್ವೆಶನ್ ವುಡ್ ಬಿ ದಟ್. ಬಿಕಾಸ್ ನನಗ್ ಅನ್ಸುತ್ತೆ ಒಬ್ರು ಜಡ್ಜ್ ಮಾಡ್ತಿದಾರೆ ಅಂದ್ರೆ ದೆನ್ ದಟ್ ಪರ್ಸನ್ ಇಸ್ ನಾಟ್ ರೈಟ್. ಹಾಗಾದ್ರೆ ನೀವು ಸೆಕ್ಷುವಲಿ ಕೂಡ ಆಕ್ಟಿವ್ ಆಗಿರ್ಬಾರ್ದು. ನಂಬಿಕೆ ಏನಿದೆ ನಿಮ್ಮಲ್ಲಿ? ಎಕ್ಸಾಕ್ಟ್ಲಿ. ಜಡ್ಜ್ಮೆಂಟ್ ಕೊಡ್ತಿದ್ದೀರಾ ಅಂದ್ರೆ ದಟ್ ರಿಲೇಶನ್ಶಿಪ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಫಸ್ಟ್ ಆಫ್ ಆಲ್ ಜಜ್ಮೆಂಟ್ ಅನ್ನ ಸೈಡ್ ಇಟ್ಕೊಳ್ಳಿ. ಇಫ್ ಯು ಆರ್ ಸೆಕ್ಷುವಲಿ ಆಕ್ಟಿವ್ ವಿತ್ ದಟ್ ಪರ್ಸನ್ ಅಂದ್ರೆ ನಿಮ್ ಪಾರ್ಟ್ನರ್ ಜೊತೆ ನೀವು ಜಜ್ಮೆಂಟ್ ಅನ್ನ ಸೈಡ್ ಇಟ್ಕೋಬೇಕು. ಬಿ ದ ರಿಯಲ್ ಸೆಲ್ಫ್ ಆಫ್ ಯು. ಫ್ಲಾಸ್ ಇರ್ಲಿ, ಮಿಸ್ಟೇಕ್ಸ್ಗಳು ಇರ್ಲಿ, ಎಷ್ಟು ತಪ್ಪುಗಳು ಇರ್ಲಿ, ಅದನ್ನೇ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇಟ್ಕೊಂಡ್ರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲದಿದ್ರೆ, ದೆನ್ ದಟ್ ರಿಲೇಶನ್ಶಿಪ್ ಇಸ್ ಗೋಯಿಂಗ್ ಟು ಬಿ ಟಾಪ್ ನಾಚ್. ಟು ಬಿ ವೆರಿ ಫ್ರಾಂಕ್, ಆ ತಪ್ಪುಗಳನ್ನ ಒಪ್ಕೊಳ್ಳೋ ಶಕ್ತಿ ಇಲ್ಲದಿದ್ರೆ ಮುಂದೆ ಇರೋ ಪಾರ್ಟ್ನರಿಗೆ, then our relationship is literally not going to work so for very very long. Because ನೀವು ತಪ್ಪುಗಳನ್ನೇ ಹುಡುಕ್ತಾ ಇರ್ತೀರಾ, ಅದನ್ನ ಒಪ್ಕೊಳ್ಳೋ ನೀವು ಮನಸ್ಥಿತಿಯಲ್ಲೇ ಇಲ್ಲ, ಅಲ್ಲೇ ತಪ್ಪಾಗ್ತಿರೋದು. ದಟ್ ಇಸ್ ದ ಪ್ರಾಬ್ಲಮ್. ಈಗ ಒಂದು ಪಾರ್ಟ್ನರ್ ಬರುತ್ತು ದುಡ್ಡು ಕಾಸು ಅಂತ ಕೆಲಸ ಮಾಡ್ತಾ ಟ್ರಾವೆಲ್ ಮಾಡ್ತಾ ಇದ್ರೆ ತುಂಬಾ ಸ್ಟ್ರೆಸ್ ತಗೊಂತಿದ್ರೆ ಅಂಡ್ ಆ ಸ್ಟ್ರೆಸ್ ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಓಕೆ, ಟ್ರಾವೆಲ್ ಮಾಡೋದು, ಗ್ರೇಟ್, ಓವರ್ ನೈಟ್ ದುಡಿಯೋದು, ಎಸ್ ಎಸ್, ಬೋತ್ ಹೌದು. ಮೆನ್ ವುಮೆನ್, there are so many couples. ಹೌದು. ಈಗ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅಥವಾ ಬೆಳಗ್ಗೆ ಬಂದು ಮನೆಗೂ ಬೇರೆ ಆಫೀಸ್ ಕೆಲಸಗಳು ಮಾಡ್ಕೋತಾರೆ. ಇದು ಡೈರೆಕ್ಟ್ಲಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅಫೆಕ್ಟ್ ಮಾಡುತ್ತಲ್ಲ? ಪರ್ಫಾರ್ಮೆನ್ಸ್ ಹೇಳೋದ್ಕಿಂತ ಜಾಸ್ತಿ ಅವ್ರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ವುಡ್ ಲ್ಯಾಕ್ ಬ್ಯಾಕ್ ಅಂತ ಹೇಳ್ಬೋದು ಒಂದು. ಬಟ್ ಎರಡನೇದು ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ಸಮ್ಟೈಮ್ಸ್ ಮೋರ್ ದೆನ್ ದ್ಯಾಟ್ ಅಲ್ವಾ, ಮೋಸ್ಟ್ಲಿ ಅವ್ರ ಮಧ್ಯದಲ್ಲಿ ಆಲ್ರೆಡಿ ಒಂದು ಕಂಪ್ಯಾಟಿಬಿಲಿಟಿ ಬಂದ್ಬಿಡುತ್ತೆ. ಮೇ ಬಿ ದೇ ಹ್ಯಾವ್ ಆಲ್ರೆಡಿ ಶೇರ್ ದಟ್ ಬಾಂಡ್ ಅಂಡ್ ದೇ ನೋ ದ್ಯಾಟ್. ಮೋಸ್ಟ್ಲಿ ಅವ್ರು ಡಿಸ್ಕಷನ್ ಮಾಡಿರ್ತಾರೆ, ನೋಡು ನಂದು ಈ ತರ ಇದೆ. ಮೋಸ್ಟ್ಲಿ ವಿ ಮೈಟ್ ಜಸ್ಟ್ ಲ್ಯಾಕ್ ಬ್ಯಾಕ್, ಬಟ್ ವೆನ್ ಎವರ್ ವಿ ಗೆಟ್ ಟೈಮ್ ವಿ ಆರ್ ಟುಗೆದರ್. ಸಿ ಅದು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದು ಕೂಡ ಒಂದು ಕಂಪ್ಯಾಟಿಬಿಲಿಟಿ. ಸೊ ಅಲ್ಲೂ ನಾನು ನೆಗೆಟಿವ್ ಹೇಳಕ್ಕಾಗಲ್ಲ. ಬಿಕಾಸ್ ಇಬ್ರು ಮಧ್ಯದ ಮನಸ್ಥಿತಿ ಇದೆ ಅವ್ರ ಮಧ್ಯದ ಮಾತ್ರ ಗೊತ್ತಿರೋದು, ಅವ್ರಿಬ್ರಿಗೆ ಮಾತ್ರ ಗೊತ್ತಿರೋದು. ಮೇ ಬಿ ಅ ಥರ್ಡ್ ಪರ್ಸನ್ ಮೈಟ್ ಸಿಟ್ ಅಂಡ್ ಜಡ್ಜ್, ಏನೋ ಗಂಡ್ಸು ಫುಲ್ ದಿನ ಅವ್ನು ದುಡಿತಾನೆ ಇರ್ತಾನೆ, ಹೆಂಗಸ್ಲು ಇಲ್ಲೇ ಇರ್ತಾಳೆ, ದ ವೈಫ್ ಇಸ್ ಆಲ್ವೇಸ್ ಅಟ್ ಹೋಮ್. ಇವನು ಯಾವಾಗ್ಲೂ ದುಡಿತಾ ಇರ್ತಾನೆ, ಏನ್ ಅವ್ರಿಬ್ರು ಮಧ್ಯದಲ್ಲಿ ಏನು ಇರಲ್ಲ ಅನ್ಸುತ್ತೆ ಕಣೋ. ರಾತ್ರಿ ಕೆಲ್ಸಕ್ಕೆ ಹೋಗ್ತಾನೆ, ಬೆಳಿಗ್ಗೆ ಬರ್ತಾನೆ, ಬೆಳಿಗ್ಗೆ ಇವಳು ಕೆಲ್ಸಕ್ಕೆ ಹೋಗ್ತಾಳೆ. ಓಕೆ, ಸೋ ಮೆನಿ ಕಪಲ್ಸ್ ಆರ್ ಲಿವಿಂಗ್ ಲೈಕ್ ದಿಸ್. ಆಯ್ತಾ, ಅವ್ರ ಮಧ್ಯದ ಅವ್ರಿಗೆ ಮಾತ್ರ ಗೊತ್ತು. ಓಕೆ, ಮೇ ಬಿ ಅವ್ರ ಮೂರನೇ ಅವರಿಗೆ ಎಂಟರ್ ಆಗಕ್ಕೂ ಬಿಡಲ್ಲ. ದ್ಯಾಟ್ ಇಸ್ ಅ ಕೈಂಡ್ ಆಫ್ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ದಟ್ ದೇ ಹ್ಯಾವ್ ಕೆಪ್ಟ್ ಬಿಟ್ವೀನ್ ದೆಮ್. ದಟ್ ಈಸ್ ಬಿಟ್ವೀನ್ ದೆಮ್. ಸೊ ನನಗನ್ಸುತ್ತೆ ಮೋರ್ ದೆನ್ ದ್ಯಾಟ್ ನೀವ್ ಯಾರನ್ನು ಬಿಡಕ್ಕೆ ಹೋಗ್ಬಿಡಿ. ಲೆಟ್ ದ ಪೀಪಲ್ ಟಾಕ್,
ಲೆಟ್ ದ ವೇ ಇಟ್ ಇಸ್. ಆದ್ರೆ ನಿಮಗ್ ಗೊತ್ತಿದೆಯಲ್ವಾ ನೀವ್ ಹೇಗಿದ್ದೀರಾ, ಜಸ್ಟ್ ಅದನ್ನ ಹೊಂದ್ಕೊಳ್ತಾ ಹೋಗಿ, ಅದನ್ನೇ ಕೀಪ್ ಗೋಯಿಂಗ್ ವಿತ್ ದಟ್. ಆ ಫ್ಲೋ ಅಲ್ಲಿ ಹೋದವರು ತುಂಬಾ ಜನ ಚೆನ್ನಾಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಮೂರನೇವ್ರನ್ನ ಯಾವತ್ತು ಯಾರು ಏನ್ ಹೇಳಿದ್ರು ಅದನ್ನ ಕೇಳಕ್ ಹೋಗ್ಬೇಡಿ, ಜಸ್ಟ್ ಬಿ ದ ವೇ ಯು ಆರ್. ಬಿಕಾಸ್ ಅವ್ರ ಮಧ್ಯದಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರಿಗೆ ಯಾರಿಗೂ ಅರ್ಥನೂ ಆಗಲ್ಲ, ಸಿಗೋದು ಇಲ್ಲ. ಸಿಂಪಲ್. ಸೊ ಮೇ ಬಿ ಎಟ್ ಟೈಮ್ಸ್ ಈ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಕ್ ಹೋದ್ರೆ ಎಫೆಕ್ಟ್ ಆಗ್ಬೋದು ಸೆಕ್ಸ್ ಲೈಫ್, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರಿಗ್ ಗೊತ್ತು, ಅವರು ಒಂದು ಬೇರೆ ಪರಿಸ್ಥಿತಿಯಲ್ಲಿ ಇರ್ಬೋದು. ಮೇ ಬಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ್ಯಾಟ್ ಸಿಚುವೇಶನ್ ಆಲ್ಸೋ. ಸೊ ಮಾತಾಡ್ಕೊಳ್ಳಿ, ಕಮ್ಯುನಿಕೇಟ್ ಮಾಡಿ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂನ ಮುಂದೆ ಇಟ್ಕೊಂಡು ಅವ್ರವ್ರು ಎಷ್ಟು ಅದನ್ನ ವ್ಯಕ್ತಪಡಿಸ್ಕೊಳ್ತಾರೆ, ದಟ್ಸ್ ದ ಓನ್ಲಿ ವೇ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಪಾರ್ಟ್ನರ್ ವೆಲ್ ಅಂತ ಹೇಳ್ಬೋದು. ಇವತ್ತಿಗೂ ಯಾಕೆ ಸೆಕ್ಸ್ ಬಗ್ಗೆ ಮಾತಾಡಕ್ಕೆ ತುಂಬಾ ಮುಜುಗರ ಪಡ್ತಾರೆ, ಹಿಂದೇಟಾಗ್ತಾರೆ? ಬಿಕಾಸ್ ಅದನ್ನ ಇನ್ನೂ ಟ್ಯಾಬು ಆಗಿ ಕನ್ಸಿಡರ್ ಮಾಡಿದೀವಿ. ಸೆಕ್ಸ್ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಭಯ ಇದೆ, ಒಂದು ಮುಂಜರಿಕೆ ಇದೆ, ಇನ್ನೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ದೇ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಏನೋ ಒಂದು ಇನ್ಫೆಕ್ಷನ್ ಆದ್ರೂ ಗುಪ್ತ ರೋಗ ಅಂತ ಹೇಳ್ತೀವಿ ನೋಡಿ, ಅಲ್ಲೂ ಕೂಡ ಗುಪ್ತನೇ ಇದೆ. ಸೊ ಬೇಸಿಕಲಿ ಹೇಳ್ಬೇಕಾದ್ರೆ ನನಗನ್ಸುತ್ತೆ ದ್ಯಾಟ್ ದ ರಿಯಾಲಿಟಿಯನ್ನ ನಾವು ಡಿಸ್ಕಸ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಓಕೆ, ದ ಪ್ರಾಬ್ಲಮ್ ಕೇಮ್ ಫ್ರಮ್, ನನಗನ್ಸುತ್ತೆ ನಾವು ಹಿಂದಿನ ಜನರಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು, ವೆರಿ ಓಲ್ಡನ್ ಡೇಸ್. ನಮ್ಮ ಮುತ್ತಾಯ್ತ ಅವ್ರ ಮುತ್ತಾತ ಅವ್ರಿಂದ. ಬಿಕಾಸ್ ಐ ಫೀಲ್ ಅವ್ರು ಮೋಸ್ಟ್ಲಿ ಅದನ್ನ ಎಲ್ಲೋ ಮಾತಾಡ್ತಿದ್ದಿದ್ರೆ, ಇಲ್ಲ ಹೆಂಗಸ್ರು ಬೇರೆ ಗಂಡಸ್ರು ಬೇರೆ, ಅವ್ರ ಮುಂದೆ ಆ ಥರ ಮಾತಾಡಬಾರ್ದು, ಪೀರಿಯಡ್ಸ್ ಬಗ್ಗೆ ಇವ್ರ ಬಗ್ಗೆ ಗೊತ್ತಾಗಬಾರ್ದು, ಮುಟ್ಟು ಅವರು ಸ್ವಲ್ಪ ದೂರದಿಂದ ಇರಬೇಕು. ಸರ್ಟನ್ ಥಿಂಗ್ಸ್ ನಾವು ಒಪ್ಕೊಳ್ತೀವಿ, ಎವ್ರಿಥಿಂಗ್ ಇಸ್ ಆಕ್ಸೆಪ್ಟೆಡ್. ಸೆಕ್ಷುವಲ್ ಹೆಲ್ತ್ ಅಂತ ಬಂದ ತಕ್ಷಣ ಜನರು ತುಂಬಾ ಹೆದರ್ಬಿಟ್ಟಿದ್ದಾರೆ. ಬಿಕಾಸ್ ನಮ್ಮವರೇ ನಮಗೆ ಹೇಳಕ್ಕೆ ರೆಡಿ ಇಲ್ಲ. ಐ ಟೆಲ್ ಯು ಸಮಥಿಂಗ್ ಹ್ಯಾಪನ್ ಇನ್ ಮೈ ಓನ್ ಲೈಫ್. ಇವ್ರು ಮೊನ್ನೆ ನಂದು ಒಂದು ಪಾಡ್ಕಾಸ್ಟ್ ಬಂತು. ಬಿಫೋರ್ ದ್ಯಾಟ್ ನನ್ನ ತುಳುವಲ್ಲಿ, ನನ್ನ ನೇಟಿವ್ ಲ್ಯಾಂಗ್ವೇಜಲ್ಲಿ ಒಂದು ಪಾಡ್ಕಾಸ್ಟ್ ಬಂತು. ಆ್ಯಂಡ್ ಆ ಪಾಡ್ಕಾಸ್ಟ್ ನೋಡಿದ ತಕ್ಷಣ ನಮ್ಮವರೇ, ಮೈ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್, ಬಟ್ ಅದೇ ನನ್ನ ರಿಲೇಟಿವ್ಸ್ they started talking about it. Every single person is against it, most of them at least. ಆಯ್ತಾ, ತುಂಬಾ ಜನರು ಹೌದು. ಓಕೆ, ಸೊ ಅವ್ರಿಗೆ ಗೊತ್ತಾಯ್ತು. ದಟ್ ವಾಸ್ ದ ಫಸ್ಟ್ ಪಾಡ್ಕಾಸ್ಟ್ ದಟ್ ಗಾಟ್ ರಿಲೀಸ್ಡ್. ಅಲ್ಲಿಂದ ಗೊತ್ತಾಗಿದ್ದು ದಟ್ ಓಕೆ, ಐ ಆಮ್ ವರ್ಕಿಂಗ್ ಇನ್ ದಿಸ್, ಈ ತರ. ಸೊ ನನ್ನ ಅಪ್ಪ ಅಮ್ಮ ಮತ್ತೆ ನನ್ನ ಗಂಡ ಮತ್ತೆ ನನ್ನ ಅತ್ತೆ ಮಾವನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಐ ಥಿಂಕ್ ಮೈ ಪೀಪಲ್, ಐ ಕ್ಯಾನ್ ಸೇ, ಆ ಸರ್ಕಲ್ ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ದಟ್ ಐ ಆಮ್ ವರ್ಕಿಂಗ್ ಫಾರ್ ಸೆಕ್ಷುವಲ್ ಹೆಲ್ತ್ ಅಂಡ್ HIV and STIs. ಇದು ಗೊತ್ತಾದ ತಕ್ಷಣ ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್. ನಮಗೊಂದು ಫಂಕ್ಷನ್ ಇತ್ತು ಟು ಅಟೆಂಡ್, ಆ್ಯಂಡ್ ಮೈ ಮದರ್ ಜಸ್ಟ್ ವೆಂಟ್ ಟು ಅಟೆಂಡ್. ಅವ್ರು ಅಟೆಂಡ್ ಮಾಡ್ತಾ ಇದ್ರು. ಅದೇ ಒಂದು ಫಂಕ್ಷನ್ ಅಲ್ಲಿ ನನ್ನ ಒಬ್ರು, ಐ ಡು ನಾಟ್ ವಾಂಟ್ ಟು ನೇಮ್ ಹರ್, ಬಟ್ ಅವರು ನಮಗ್ ಪರಿಚಯ ತುಂಬಾ, ಮೈ ರಿಲೇಟಿವ್ ಓನ್ಲಿ. ಶಿ ಕಮ್ಸ್ ಅಂಡ್ ಶಿ ಟೆಲ್ಸ್ ಮೈ ಮದರ್ ದಟ್ ಅಲ್ಲ, ಅವಳಿಗೆ ಸ್ವಲ್ಪನೂ ನಾಚಿಕೆ ಆಗ್ಲಿಲ್ವಾ ಇಷ್ಟೆಲ್ಲ ಮಾತಾಡಕ್ಕೆ ಎಲ್ಲ ಹೇಳಿದ್ರು. ಮೈ ಮದರ್ ವಾಸ್ ಲೈಕ್, ನೀವು ಹೋಗಿ ಕೇಳಿದ್ರ ಅವಳು ಏನ್ ಮಾತಾಡಿದಾಳೆ, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಫಸ್ಟ್ ಹೋಗಿ ಕೇಳಿಸ್ಕೊಳ್ಳಿ, ದೆನ್ ಕಮೆಂಟ್ ಟೆಲ್ ಮಿ ದಿಸ್ ಅಂತ. ಐ ವಾಸ್ ಶಾಕ್ಡ್, ಮೈ ಅಮ್ಮ ನನ್ನ ಈ ತರ ರೆಸ್ಪಾನ್ಸ್ ಕೊಟ್ರ ಅಂತ. ಬಟ್ ಆಕ್ಚುಲಿ ನಂಬ್ತಿರ ಇಲ್ವಾ, ಆ ದಿನ ಅವ್ರ ಮಗಳಿದ್ದು ಸೀಮಂತ ಕಾರ್ಯಕ್ರಮ ನಡೀತಾ ಇರೋದು. ಓಕೆ, ಆ ಮಗಳಿಗೆ 10 ವರ್ಷ ಹಿಂದೆ, ವೆನ್ ಐ ವಾಸ್ ಡೂಯಿಂಗ್ ಮೈ ಮೆಡಿಕಲ್, ಅವಳು ಇಂಜಿನಿಯರು. ಓಕೆ, ಐ ಆಮ್ ಶೋರ್ ನೌ ದೇ ವಿಲ್ ಗೆಟ್ ನೋ ಹೂ ಇಸ್ ಶಿ. ಅದೇ ದಿನ ಅವಳಿಗೆ ಮದುವೆ ಆಗೋ ಒಂದು 2 ತಿಂಗಳು ಇತ್ತು ಅನ್ಸುತ್ತೆ, ಅವಳ ಎಂಗೇಜ್ಮೆಂಟ್ ಆಗಿತ್ತು. ಶೀಸ್ ಆಫ್ ಮೈ ಏಜ್, ನಾವಿಬ್ರು ಒಂದೇ ಏಜು. ಅವ್ರ ಅಮ್ಮ ಬಂದು ಇದೇ ತಾಯಿ ಇವ್ರು ಬಂದು ನನಗೆ ಹೇಳ್ತಾರೆ, ದುರ್ಗಾ ನೀನು ಡಾಕ್ಟರ್ ಅಲ್ವಾ, ನೀನು ಡಾಕ್ಟರ್ ಓದ್ತಾ ಇದೀಯಾ, ಇವಳಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಪ್ಲೀಸ್ ಸ್ವಲ್ಪ ಹೇಳ್ತೀಯ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂಡ್ ಐ ಟೋಲ್ಡ್ ಹರ್, ನೀವ್ ನಂಬ್ತೀರ ಅಲ್ವಾ, ನಾವು ಮೆಡಿಕಲ್ ಅಲ್ಲಿ ಇದನ್ನೆಲ್ಲ ಕಲಿಯಲ್ಲ, ದಿಸ್ ಇಸ್ ಮೈ ಇಂಟ್ರೆಸ್ಟ್ ದಟ್ ಐ ಟುಕ್ ಇಟ್. ಇವಳಿಗೆ ನಾನು ಕೂತ್ಕೊಂಡು ಐ ಥಿಂಕ್ ನೀವ್ ನಂಬ್ತಿರಲ್ವಾ, ಮೆಡಿಕಲ್ ಅಲ್ಲೂ ಅಲ್ಲಿ ಬರ್ತಿರಲ್ಲ ದಟ್ ಅ ಮೇಲ್ ಆರ್ಗನ್ ಎಂಟರ್ಸ್ ಅ ಫೀಮೇಲ್ ಆರ್ಗನ್, ಈ ತರ ಎಲ್ಲ ಬರ್ದೇ ಇರಲ್ಲ ಆಕ್ಚುಲಿ ಟು ಸೇ. ಓಕೆ, ನಾನು ಅವಳಿಗೆ ಕೂತ್ಕೊಂಡು ಹೇಳ್ದೆ ದಟ್ ದಿಸ್ ಅಂಡ್ ದಿಸ್ ವಿಲ್ ಹ್ಯಾಪನ್. ಹೌದಾ, ನೋವಾಗುತ್ತಾ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ದೆ. ಇದೇ ಅವಳು ಸೀಮಂತ ಕಾರ್ಯಕ್ರಮ, ಐ ವಾಂಟೆಡ್ ಟು ಟೆಲ್, ಐ ರಿಯಲಿ ವಾಂಟೆಡ್ ಟು ಟೆಲ್ ದ್ಯಾಟ್ ಅವಳಿಗೆ ಸೀಮಂತ ಆಗ್ತದೆ, ಅದಕ್ಕೆ ರೀಸನ್ ನಾನು ಅಂತ ಹೇಳಿ. ಸೊ ನಾನು ಇದನ್ನ ಹೇಳಕ್ಕೆ ಐ ಟೋಲ್ಡ್ ಮೈ ಮದರ್, ಅಮ್ಮ ವಾಸ್ ಲೈಕ್, ನೀನ್ ಹೇಳ್ಬೇಕಿತ್ತಲ್ವೇನೋ, ನಾನು ಹೇಳ್ತಾ ಇದ್ದೆ. ಬಿಕಾಸ್ ಈ ತರ ಹೇಳ್ತಾ ಇದಾರಂದ್ರೆ, ಸಿ ದಿಸ್ ಇಸ್ ದ ಮೈಂಡ್ ಸೆಟ್ ಕೊಟ್ಟಿದ್ದು. ಕರೆಕ್ಟ್, ನೀವ್ ಅಮ್ಮ ಆಗಿ ನಿಮಗೆ ಹೇಳಕ್ಕೆ ಮುಜುಗರ, ಬಟ್ ನಿಮ್ಮ ಕಸಿನ್ ಹತ್ರ ಬಂದು ನೀವ್ ಹೇಳ್ತೀರಾ, ಆ ಕಸಿನ್ ನಿಮಗೆ ಮಾತುಕತೆ ಹೇಳಿ ಸೆಕ್ಸ್ ಎಡ್ಯುಕೇಶನ್ ಕೊಡ್ತಾರೆ. ಆಫ್ಟರ್ ದ್ಯಾಟ್
ನೀವು ಅದನ್ನೇ ಒಂದು ಅವೇರ್ನೆಸ್ ಆಗಿ ಇಟ್ಕೊಳ್ಳೋದ್ ಬದಲು ನನ್ನ ಅಮ್ಮನಿಗೆ ಬಂದು ಟಾಂಟ್ ಮಾಡ್ತೀರಾ. ದಿಸ್ ಇಸ್ ದ ರಿಯಾಲಿಟಿ ವಿಚ್ ಇಸ್ ಗೋಯಿಂಗ್ ಆನ್ ಟುಡೇ. ಒಪ್ಕೊಳ್ಳೋದು ಯಾರು ಇಲ್ಲ, ಒಪ್ಕೊಳ್ಳಕ್ ಯಾರು ರೆಡಿನೇ ಇಲ್ಲ. ದ ಪ್ರಾಬ್ಲಮ್ ಇಸ್ ನಮ್ಮ ಒಂದು ಅಕ್ಕಪಕ್ಕದಲ್ಲೇ ಪ್ರಾಬ್ಲಮ್ ಇರ್ತಾ ಇರೋದು. ಬಿಕಾಸ್ ನೀವ್ ಅದ್ರ ಬಗ್ಗೆ ಮಾತಾಡಿದ್ರೆ ನೀವ್ ತಪ್ಪು, ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಮಾತಾಡಿದ್ರೆ ತಪ್ಪು, ರಿಯಾಲಿಟಿಯನ್ನ ಮಾತಾಡಿದ್ರೆ ತಪ್ಪು, ರಿಯಾಲಿಟಿ ಚೆಕ್ ಕೊಟ್ರೆ ಫ್ಯಾಕ್ಟ್ಸ್ ಹೇಳಿದ್ರೆ ತಪ್ಪು. ದಟ್ಸ್ ವೇರ್ ಸೆಕ್ಸ್ ಎಡ್ಯುಕೇಶನ್ ಇಸ್ ಲ್ಯಾಕಿಂಗ್. ಅವೇರ್ನೆಸ್ ಇಲ್ಲ ಜನರಿಗೆ. ನೀವು ಕರೆಕ್ಟ್ ಆಗಿರೋ ಅವೇರ್ನೆಸ್ ಕೊಟ್ರೆ ಅದನ್ನ ಒಪ್ಕೊಳ್ಳೋ ತಾಕತ್ತಿಲ್ಲ. ಆಯ್ತು ಪಬ್ಲಿಕ್ ಅಲ್ಲಿ ಮಾತಾಡ್ತೀವಿ, ಬನ್ನಿ ಕೇಳಿಸ್ಕೊಳ್ಳಿ, ಏನ್ ಮಾತಾಡ್ತಿದ್ದಾಳೆ ಅವಳಿಗೆ ಸೆನ್ಸ್ ಇದೆಯಾ ಅಂತ ಹೇಳ್ತಾರೆ. ವೈ ಸೆನ್ಸ್? ಪಾಪ್ಯುಲೇಷನ್ ಅಲ್ಲಿ ನಾವು ಸೆಕೆಂಡ್ ಕಂಟ್ರಿ ಅಂತೆ, ಬಟ್ ಅದ್ರ ಬಗ್ಗೆ ರಿಯಾಲಿಟಿ ಮಾತಾಡೋದಾದ್ರೆ ಯು ಆರ್ ನಾಟ್ ರೆಡಿ. ದಿಸ್ ಇಸ್ ವೇರ್ ವಿ ಇಂಡಿಯನ್ಸ್ ಕಮ್ ಅಂತ ಹೇಳ್ಬಹುದು. ಬಿಕಾಸ್ ನಾವು ಒಪ್ಕೊಳ್ಳೋ ಸ್ಥಿತಿಯಲ್ಲೇ ಇಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ದೇರ್ ವುಡ್ ಬಿ ಅ 0.% ಆಫ್ ಪಾಪ್ಯುಲೇಷನ್ ಅವ್ರು ಒಪ್ಕೊಳ್ಬಹುದು. ಓ ಹೌದಾ, ಮಾತಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಐ ನೋ ಇಟ್, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವ್ಯೂವರ್ಸ್ ಇದೆ. ಬಟ್ ಅದೇ 1% ಆಫ್ ಪಾಪ್ಯುಲೇಷನ್ ಇದ್ದಾರೆ, ನೀವು ನಂಬ್ತೀರಾ ಇಲ್ವಾ? ಏನೆಲ್ಲ ಬೈಗುಳ ಕಳಿಸ್ತಾರೆ, ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಗಲೀಜ್ ಮಾತಾಡ್ತಾರೆ. ಸೊ ದೇ ಬೇಸಿಕಲಿ ನೋ ದಟ್ ದಿಸ್ ಇಸ್ ಗೋಯಿಂಗ್ ಆನ್. ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ದಟ್ ಈಸ್ ದ ಡಿಫರೆನ್ಸ್. ಅದು ನಮ್ಮ ಮೆಂಟಾಲಿಟಿ. ನಮ್ಮ ಮೆಂಟಾಲಿಟಿ ಚೇಂಜ್ ಆಗುವಾಗ ಇನ್ನು ಎಷ್ಟು ವರ್ಷ ಬೇಕಾ ದೇವ್ರಿಗೆ ಗೊತ್ತು ಅಂತ ಹೇಳ್ಬೋದು. ಅವ್ರು ಏನ್ ಮಾತಾಡ್ತಾರೆ, ಹೇಗ್ ಮಾತಾಡ್ತಿದ್ದಾರೆ, ಅದವರು ಕರೆಕ್ಟ್, ಎಕ್ಸಾಕ್ಟ್ಲಿ. ಬಿಕಾಸ್ ನನ್ನನ್ನ ಈಗ ಆಲ್ರೆಡಿ ಒಬ್ಜೆಕ್ಟಿಫೈ ಮಾಡಾಗಿದೆ ವರ್ಲ್ಡ್. ಒಂದು ಆಸ್ ಐ ಸೆಡ್, ನಾಟ್ ಎವ್ರಿ ಒನ್. ನಾನು ಎಲ್ಲರೂ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕರ್ನಾಟಕ ಪಾಪ್ಯುಲೇಷನ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಎಷ್ಟೋ ಜನರು ಅವ್ರವ್ರ ಪ್ರೀತಿ, ಅವ್ರವ್ರ ವಿಶ್ವಾಸ, ಅವ್ರವ್ರ ಟ್ರಸ್ಟು, ಅವ್ರವ್ರ ವಿಶಸ್ ಕಳಿಸ್ತಾ ಇರ್ತಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಅದೇ ಒಂದು 1% ಆಫ್ ಪಾಪ್ಯುಲೇಷನ್ ಸರಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಐ ಫೀಲ್ ಅವರು ಕೂಡ ಎಟ್ ದ ಎಂಡ್ ಆಫ್ ದ ಡೇ ಅವರಿಗೂ ಮಕ್ಕಳಾಗ್ತಾರೆ. ಆ ಮಕ್ಕಳು ಬಂದು ನಾಳೆ ಕೇಳುವಾಗ ಇದು ಏನು, ಇದು ಎಂತ ಅಂತ ಹೇಳುವಾಗ ನಾವು ಸುಮ್ಮನೆ ಎದ್ದು ಓಡಬಾರ್ದು. ಲೈಕ್ ಇದರ್ ಯು ಶುಡ್ ನಾಟ್ ಬಿ ಲೈಕ್ ಏನಲ್ಲ ಹೋಗಂತ. ಆ ಕ್ಯೂರಿಯಾಸಿಟಿ ಆ ಮಗುವನ್ನ ಮುಂದೆ ತಗೊಂಡು ಹೋಗುತ್ತೆ. ನಾಳೆ ಹೇಗಾದ್ರೂ ಅವ್ನ್ ಕಂಡು ಹಿಡ್ದೇ ಇಡ್ತಾನೆ. ಓಕೆ, ಥ್ರೂ ಹಿಸ್ ಫ್ರೆಂಡ್ಸ್ ಎಟ್ ಲೀಸ್ಟ್, ಆರ್ ಥ್ರೂ ಪಾನ್ ಎಟ್ ಲೀಸ್ಟ್, ಅಥವಾ ಯಾವುದೋ ಒಂದು ಮಿತ್ಸ್ ಇಂದ ಅಥವಾ ಸುಳ್ಳು ಕಥೆಗಳಿಂದ ಅವ್ನ್ ಕಲಿತಾನೆ. ಈ ತರದಿಂದ ಆಗೋದ್ರಿಂದ ಜಾಸ್ತಿ ಬೆಟರ್ ವಿ ಸಿಟ್ ಅಂಡ್ ಟಾಕ್ ಟು ದೆಮ್ ಅಬೌಟ್ ಇಟ್, ಲರ್ನ್ ಹೌ ಟು ಡೂ ದ್ಯಾಟ್. ಆ ಲರ್ನಿಂಗ್ ಇರೋದೇ ಸೆಕ್ಸ್ ಎಡ್ಯುಕೇಶನ್ ಅಷ್ಟೇ. ಸೆಕ್ಸ್ ಎಡ್ಯುಕೇಶನ್ ಅಂತ ಹೇಳಿದ ತಕ್ಷಣ ಸೆಕ್ಸ್ ಹೇಗೆ ಮಾಡೋದಂತ ಅಲ್ಲ. ಸೆಕ್ಸ್ ಎಡ್ ಅಂದ್ರೆ ಸೆಕ್ಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಸೆಕ್ಸ್ ಮಾಡೋದ್ರಿಂದ ಮಾಡೋದಾಗ್ಲಿ ಅಥವಾ ಮಾಡೋದ್ಕಿಂತ ಮುಂಚೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು. ಮತ್ತೆ It's ಏನ್ not ತಪ್ಪು just that. ಕಲ್ಪನೆಗಳು. ಕರೆಕ್ಟ್, ತಪ್ಪು ಕಲ್ಪನೆಗಳು, ನಮ್ಮ ಒಂದು ಶರೀರ ಬಗ್ಗೆ ಆಗ್ಲಿ, ನಮ್ಮ ಒಂದು ಮೈಂಡ್ ಸೆಟ್ ಬಗ್ಗೆ ಆಗ್ಲಿ, ಇದನ್ನೆಲ್ಲ ಸೆಕ್ಸ್ ಎಡ್ ಅಂತ ಹೇಳೋದು. ಸೆಕ್ಸ್ ಎಡ್ ಮಾಡೋದಾದ್ರೆ ನಾವು ಯಾಕೆ ಕೂತ್ಕೋಬೇಕು? ಆಲ್ರೆಡಿ ಪಾನ್ ತೋರಿಸ್ತಾ ಇದಲ್ವಾ ಸೆಕ್ಸ್ ಹೇಗ್ ಮಾಡ್ಬೇಕು ಅಂತ ಹೇಳಕ್ಕೆ. ವಿ ಡೋಂಟ್ ಹ್ಯಾವ್ ಟು ಟೆಲ್ ಸ್ಪೆಸಿಫಿಕಲಿ ಸೆಕ್ಸ್ ಹೀಗೆ ಮಾಡ್ಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಂಡ್ ನಾವ್ ಯಾರು ಬುದ್ಧಿಮಂದಗಳಲ್ಲ ದಟ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಹೋಲ್ ಹೇಳ್ಬೋದು. ಈ ಒಂದು ವಿಷಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಜಾಸ್ತಿ ನಮಗೆಲ್ಲರಿಗೂ ಗೊತ್ತು. ದ ರಿಯಲ್ ಅವೇರ್ನೆಸ್ ಇಲ್ಲ ಅಷ್ಟೇ, ಬೇರೆ ಏನಲ್ಲ. ಇಲ್ಲ, ಏನ್ ಗೊತ್ತಾ, ವೈದ್ಯೋ ನಾರಾಯಣ ಹರಿ ಅಂತಾರೆ. ಹಾ. ಅಂದ್ರೆ ಡಾಕ್ಟರ್ಸ್ ದೇವ್ರಿಗೆ ಸಮಾನ ಅಂತ. ಈಗ ಬಹುಶಃ ಇದೇನ್ ಟೈಮ್ ಪಾಸ್ ಅಲ್ಲ ಅಥವಾ ಇದೇನ್ ಫನ್ ಅಲ್ಲ, ಇಲ್ಲಿ Correct. ನಾವೇನ್ ಕಾಮಿಡಿ Correct. ಮಾಡ್ತಾ ಕೂತಿಲ್ಲ. ಹೌದು. ಇದೊಂದು ಎಜುಕೇಶನ್ ವಿಚಾರ. ಎಸ್, ಇದನ್ನ ಮುಕ್ತವಾಗಿ ಯಾರ ಹತ್ರ ಮಾತಾಡಕ್ಕಾಗಲ್ಲ, ಎಲ್ಲೂ ಡಿಸ್ಕಸ್ ಮಾಡಕ್ಕಾಗಲ್ಲ. ರೈಟ್. ಸೊ ಎಷ್ಟು ಈಗ ಅವರು ಈ ಪಾಡ್ಕಾಸ್ಟ್ ಕೂಡ ಮನೆಯವ್ರು ಎಲ್ಲರ ಮುಂದೆ ನೋಡದೇ ಇರ್ಬೋದು. ಹಾ, ಐ ಆಮ್ ಶೂರ್ ಎಲ್ಲ ಮೊಬೈಲ್ಗಳಲ್ಲಿ ಎಕ್ಸಾಕ್ಟ್ಲಿ. ಸೊ ಹಂಗಾಗಿ ಬೈ ದ ಎಂಡ್ ಆಫ್ ದ ಡೇ ಅವ್ರಿಗೆ ಹೆಲ್ಪ್ ಹೌದು. ಆಗ್ತದೆ. ಮತ್ತೆ ಇನ್ನೊಂದು ವಿಚಾರ, ಈಗ ಬೆಳಗಿನ ಜಾವದೊತ್ತು ಅರ್ಲಿ ಮಾರ್ನಿಂಗ್ 4-5 ಅಲ್ಲಿ ಅಂತ ಟೈಮಲ್ಲಿ ಫಿಸಿಕಲ್ ಇಂಟಿಮಸಿ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತಾರೆ. ಹೇಳ್ತಾರೆ ಮಾರ್ನಿಂಗ್ ಸೆಕ್ಸ್ ಇಸ್ ಗುಡ್ ಲೈಕ್ ಅ ಕಪ್ ಆಫ್ ಕಾಫಿ ಅಂತ ಹೇಳ್ತಾರೆ. ಓಕೆ, ದಟ್ ಗಿವ್ಸ್ ಯು ಅ ಲಾಟ್ ಆಫ್ ಬೂಸ್ಟ್ ಎನರ್ಜಿ. ಆಗ್ಬೋದು, ದಟ್ ಇಸ್ ಅ ಪಾಸಿಬಿಲಿಟಿ. ನೀವು ಮಾರ್ನಿಂಗ್ ಸೆಕ್ಸ್ ಅನ್ನ ಆಕ್ಚುಲಿ ಕನ್ಸಿಡರ್ ಮಾಡ್ಬೋದು ಆಸ್ ಅ ವೆರಿ ಗುಡ್ ಕಪ್ ಆಫ್ ಕಾಫಿ. ಯಾಕಂದ್ರೆ ಇಫ್ ದಟ್ಸ್ ಓಕೆ ಫಾರ್ ಯು. ಈಗ ತುಂಬಾ ಗಡಿಬಿಡಿಯಲ್ಲಿದ್ದವರು ಮಾಡೋದಾದ್ರೆ ದೇ ವುಡ್ ಬಿ ಲೈಕ್ ಇಲ್ಲ ವಿ ನೀಡ್ ಇಟ್ ಅಟ್ ನೈಟ್ ಇಟ್ ಸೆಲ್ಫ್. ಬಟ್ ಆಸ್ ಅನ್ ಎನರ್ಜಿ ಬೂಸ್ಟರ್ ಯು ಕ್ಯಾನ್ ಡೂ ಇಟ್ ಇನ್ ದ ಮಾರ್ನಿಂಗ್ ಸೇ ದಟ್. ಯಾಕಂದ್ರೆ ನೀವ ನಿದ್ದೆಯಿಂದ ಎದ್ದಿಟ್ಬಿಡ್ತೀರಲ್ವಾ, ಸೊ ವಾಟ್ ಹ್ಯಾಪನ್ಸ್ ಇಸ್ ಅದೊಂದು ಎನರ್ಜಿ ಬೂಸ್ಟರ್ ತರ ಇರುತ್ತೆ. ಸ್ಟಾರ್ಟ್ ಆಫ್ ದ ಡೇ ಅಲ್ಲಿ ನಿಮಗೆ ಇರೆಕ್ಷನ್ಸ್ ಇರ್ಬೋದು, ಒಂದು ಒಳ್ಳೆ ಲಿಬಿಡೋ ಅಂದ ಅರೌಸಲ್ಲೂ ಇರ್ಬೋದು. ಸೊ ದಟ್ ಆಕ್ಚುಲಿ ಕಾಂಪ್ಲಿಮೆಂಟ್ಸ್ ಈ ಸೆಕ್ಷುವಲ್ ಆಕ್ಟಿವಿಟಿಯನ್ನ, ಮಾರ್ನಿಂಗ್ ಸೆಕ್ಷುವಲ್ ಆಕ್ಟಿವಿಟಿಯನ್ನ. ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಅಂಡ್ ಇಟ್ ಇಸ್ ಆಕ್ಚುಲಿ ಕನ್ಸಿಡರ್ಡ್ ಟು ಬಿ ಹೆಲ್ದಿ ಆಲ್ಸೋ. ಈಗ ಫಸ್ಟ್ ಟೈಮ್ ಫಿಸಿಕಲ್ ಅಂತ ಮಾಡುವಂತ ಟೈಮಲ್ಲಿ ತುಂಬಾ ಜನಕ್ಕೆ ಅದೊಂಥರ ಆಕ್ವರ್ಡ್ನೆಸ್ ಇರುತ್ತೆ. ಅದನ್ನ ಹೇಗೆ ಓವರ್ಕಮ್ ಮಾಡ್ಬೋದು? ಬೇಸಿಕಲಿ ನೀವು ಆ ಪಾರ್ಟ್ನರ್ ಜೊತೆ ಓಕೆ ಅಂದ್ರೆ ಗೋ ಫಾರ್ ಇಟ್. ಇಫ್ ಯು ಆರ್ ನಾಟ್ ಓಕೆ ಫಾರ್ ಇಟ್, ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ನಾವು ಲವ್ ಅಲ್ಲಿ ಅಂತ ಇದ್ದ ತಕ್ಷಣ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಹ್ಯಾವ್ ಸೆಕ್ಸ್. ಓಕೆ,
ಓನ್ಲಿ ಇಫ್ ಯು ಆರ್ ಓಕೆ ಆ್ಯಂಡ್ ಕಂಫರ್ಟೇಬಲ್ ಫಸ್ಟ್ ಟೈಮ್ ಸೆಕ್ಸ್ ಅಂತ ಹೇಳಿದ್ರೆ ನೀವು ಕನ್ಸೆಂಟ್ ಕೊಟ್ಟಿದ್ದೀರಾ ಅಂದರೆ ಇಟ್ ಇಸ್ ಓಕೆ ಫಾರ್ ಯು ಅಂದರೆ ಯು ಶುಡ್ ಗೋ ಫಾರ್ ಇಟ್. ಮೇನ್ ಥಿಂಗ್ ಇಸ್ ಪ್ರೊಟೆಕ್ಷನ್. ಫಸ್ಟ್ ಟೈಮ್ ಆಗಲಿ ಲಾಸ್ಟ್ ಟೈಮ್ ಆಗಲಿ ಅದು ಯಾವತ್ತೂ ಚೇಂಜ್ ಆಗಲ್ಲ. ಕನ್ಸೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ದ ಬೆಸ್ಟ್ ಪಾರ್ಟ್ ಇಸ್ ಇಫ್ ಯು ಸ್ಟಿಲ್ ಹ್ಯಾವ್ ಡೌಟ್, ವಾಷಿಂಗ್ ಜೆನೈಟಲ್ಸ್ ಆ್ಯಸ್ ಯೂಶ್ವಲ್ ಆದಮೇಲೆ ಆಗೋದಕ್ಕಿಂತ ಮುಂಚೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಯು ಕ್ಯಾನ್ ಡೂ ಇಟ್ ಆಫ್ಟರ್ 10 days. 10 ದಿನ ಆದಮೇಲೆ ಅಥವಾ 28 ದಿನ ಆದಮೇಲೆ ಜಸ್ಟ್ ಗೋ ಫಾರ್ ಅ ಟೆಸ್ಟಿಂಗ್. ದಟ್ ವುಡ್ ರಿಯಲಿ ಹೆಲ್ಪ್ ಯು ಟು ಗೆಟ್ ರಿಡ್ ಆಫ್ ಫಿಯರ್ ಅಂತ ಹೇಳ್ಬೋದು. ದಟ್ ಇಸ್ ಬೆಟರ್. ಅಂಡ್ ಸೆಕ್ಸ್ ಆಫ್ಟರ್ ಚೈಲ್ಡ್ ಬರ್ತ್. ಸೆಕ್ಸ್ ಆಫ್ಟರ್ ಚೈಲ್ಡ್ ಬರ್ತ್ ಇಸ್ ಸಮಥಿಂಗ್. ನೀವು ಮಗು ಆದಮೇಲೆ ಸೆಕ್ಸ್ ಮಾಡೋದು ಅವ್ರವರು ಒಂದು ಯು ಕ್ಯಾನ್ ಸೇ ದ್ಯಾಟ್ ಆ ಅಮ್ಮಂದು ಕಂಫರ್ಟ್ ಮೇಲೆ ಡಿಪೆಂಡೆಡ್. ಮೋಸ್ಟ್ ಆಫ್ ದ ಟೈಮ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನಿಮ್ಮ ಒಂದು ಫಿಯರಿಂದ ಎಷ್ಟೋ ಸರಿ ಅಮ್ಮಂದಿರು ಇದನ್ನ ಹಿಂದೆ ಹಾಕ್ತಾ ಇರ್ತಾರೆ. ಸೊ ಗೋ ವಿತ್ ಹರ್ ಕಂಫರ್ಟ್. ಅವ್ರ ಕಂಫರ್ಟ್ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಈ ಒಂದು ಸಿಚುವೇಶನಲ್ಲಿ. ಸೊ ತುಂಬ ಬೇಗ ಮಾಡೋದಾಗ್ಲಿ ಅಥವಾ ಅವರು ಪರ್ಮಿಷನ್ ಇಲ್ಲದೆ ಅಥವಾ ಅವ್ರ ಒಂದು ಕನ್ಸೆಂಟ್ ಇಲ್ಲದೆ ಅದು ಮಾಡೋದು ತಪ್ಪು. ನೆವರ್ ಗೋ ಫಾರ್ ಇಟ್. ಟೇಕ್ ಯುವರ್ ಟೈಮ್. ಎವ್ರಿ ಸಿಂಗಲ್ ಪರ್ಸನ್ ಇಸ್ ಡಿಫ್ರೆಂಟ್. ಸ್ವಲ್ಪ ಜನರು ಏನು ಮಾಡ್ತಾರೆ, ಸ್ವಲ್ಪ ಬೇಗನೆ ಆಗ್ಬೋದು. ಓಕೆ, ನೀವು ಟಾಕ್ ಅಬೌಟ್ ಸಿಸೇರಿಯನ್ ಬರ್ತ್ಸ್ ಆ್ಯಂಡ್ ಆಲ್, ಅವ್ರು ತುಂಬ ಟೈಮ್ ತೊಗೊಳ್ತಾರೆ, ಲಾಂಗ್ ಡ್ಯೂರೇಷನ್ಸ್ ಆಗುತ್ತೆ. ಬಟ್ ಅದೇ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲಿ ದೇ ಕ್ಯಾನ್ ಡೂ ಇಟ್ ಆಫ್ಟರ್ ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ಸ್ ಆದಮೇಲೆ ಅವ್ರವ್ರು. ಬಟ್ ಹೀಲಿಂಗ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಅಮ್ಮಂದಿರಂದು ಅವ್ರದ್ದೇ ಒಂದು ಹೀಲಿಂಗ್ ಪಾಯಿಂಟ್ ಅಂತ ಇರುತ್ತೆ. ಸೊ ಆ ಹೀಲಿಂಗ್ ಪಾಯಿಂಟಿಗೆ ವೇಟ್ ಮಾಡಿ. ಇಫ್ ಶಿ ಈಸ್ ಓಕೆ, ಗೋ ಫಾರ್ ಇಟ್. And men secretly worried about their ಜೆನೈಟಲ್ಸ್. genitals. ದ್ಯಾಟ್ ಈಸ್ ವೆರಿ ವೆರಿ ಟೂ ಮಚ್ ಆ್ಯಕ್ಚುಲಿ. ನಾನು ಹೇಳ್ದಂಗೆ ನಾವು ಸೈಜ್ ಬಗ್ಗೆ ಮಾತಾಡಿದ್ವಿ. ಸೈಜ್ ಅಂತ ಮಾತಾಡಿದ ತಕ್ಷಣ ಮೆನ್ ನಾರ್ಮಲಿ ವರಿ ಅಬೌಟ್ ಸೈಜ್. ಇಲ್ಲಿ ನಿಮ್ಮ ಮೇಲ್ ಆರ್ಗನ್ ಸೈಜ್ ಬಗ್ಗೆ ಮಾತಾಡ್ತಾರೆ. ದೇ ಥಿಂಕ್ ಅಬೌಟ್ ಇಟ್. ಸೆಕೆಂಡ್ ಅವ್ರು ಯೋಚನೆ ಮಾಡೋದು ಟೈಮಿಂಗ್ಸು, ನಾವು ಎಷ್ಟು ಹೊತ್ತು ಆಗ್ತಾ ಇದ್ದೀವಿ. ಥರ್ಡ್ ಥಿಂಗ್, ನಾನು ಪ್ಲೆಷರ್ ಕೊಡ್ತಾ ಇದ್ದೀನ ಇಲ್ವಾ, ಅವಳಿಗೆ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ, ಅಥವಾ ಶೀ ಈಸ್ ಫೀಲಿಂಗ್ ಗುಡ್ ಆರ್ ನಾಟ್ ಅಂತ ಅನ್ಕೊಳ್ತಾರೆ. ಫೋರ್ತ್ ಥಿಂಗ್ ಇಸ್ ದ್ಯಾಟ್ ಅವ್ರು ಕಂಪ್ಯಾರಿಸನಲ್ಲಿ ಇರ್ತಾರೆ. ನಾನು ಐ ಹೋಪ್ ಐ ಆಮ್ ಫೈನ್ ಬೆಟರ್ ದೆನ್ ಅದರ್ ಪರ್ಸನ್ ಅಂತ. ಆ ಅದರ್ ಪರ್ಸನನ್ನು ಬಿಟ್ಬಿಡಿ. ಕಂಪ್ಯಾರಿಸನಲ್ಲಿ ಹೋಗಕ್ಕೆ ಹೋದರೆ ಯು ಆರ್ ಮೆಂಟಲಿ ಡಿಸ್ಟರ್ಬ್ಡ್. ನೀವು ಅಲ್ಲಿರೋಕ್ಕಾಗಲ್ಲ. ಸೊ ದೀಸ್ ಥಿಂಗ್ಸ್ ಪ್ಲೀಸ್ ಡು ನಾಟ್ ಥಿಂಕ್ ಅಬೌಟ್ ಇಟ್. ದೀಸ್ ಆರ್ ದ ಥಿಂಗ್ಸ್ ಮೆನ್ ಸೀಕ್ರೆಟ್ಲಿ ವರಿ, ಬಟ್ ಯು ಶುಡ್ ನಾಟ್ ಥಿಂಕ್, ಯು ಶುಡ್ ನಾಟ್ ಬಿ ವರಿಂಗ್ ಎಟ್ ಆಲ್. ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ಅಂತ ಹೇಳ್ಬೋದು. ಅಂಡ್ ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ, ಕಲರ್ ಬಗ್ಗೆ. ಓಕೆ, ಸಿ ಕಲರ್ ಈಸ್ ಜಸ್ಟ್ ಅ ಟಾಪಿಕ್ ಟು ಬಿ ಸ್ಪೋಕನ್. ಕಲರ್ ನಮ್ಮ ತಲೆಯಲ್ಲಿರಬಾರ್ದು, ಬಿಕಾಸ್ ವಿ ಆರ್ ಇಂಡಿಯನ್ಸ್ ಅಟ್ ದ ಎಂಡ್ ಆಫ್ ದ ಡೇ. ನಮ್ಮ ಮೆಲಾನಿನ್ ಏನಿರುತ್ತೆ, ಈ ಒಂದು ಪಿಗ್ಮೆಂಟ್ ಅಂತ ಹೇಳ್ಬೋದು. ದ ರಿಲೀಸ್ ಆಫ್ ಮೆಲಾನಿನ್ ಮೇಕ್ಸ್ ಶ್ಯೂರ್ ದಟ್ ನಾವು ಈ ಥರದ್ದು ಕಲರಲ್ಲಿ ಇರ್ತೀವಿ. ಓಕೆ, ಆ್ಯಂಡ್ ಇಂಡಿಯನ್ಸ್ ನಾರ್ಮಲಿ ಹ್ಯಾವ್ ಅ ಹೈಯರ್ ಮೆಲಾನಿನ್ ಪಿಗ್ಮೆಂಟ್. ಸೊ ನಾವು ಅದಕ್ಕೆ ಸ್ವಲ್ಪ ಕಪ್ಪಗಾಗಿರ್ತೀವಿ ಅಥವಾ ಕರ್ರಗಾಗಿರ್ತೀವಿ, ಅಥವಾ ಲೆಸರ್ ದೆನ್ ದ ಬ್ರಿಟಿಷರ್ಸ್ ಅಂತ ಹೇಳ್ಬೋದು, ಅಥವಾ ಇಂಗ್ಲಿಷ್. ಗೋಧಿ ಬಣ್ಣ. ಕರೆಕ್ಟ್. ಬಟ್ ಕಲರ್ ಯಾವತ್ತೂ ನಿಮ್ಮ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಅಥವಾ ಸೆಕ್ಷುವಲ್ ಹೆಲ್ತಲ್ಲಿ ಡಿಪೆಂಡ್ ಆಗೋದೇ ಇಲ್ಲ. ದೇರ್ ಇಸ್ ನೋ ಲಿಂಕ್ ಎಟ್ ಆಲ್. ಸೊ ನೀವು ಆದಷ್ಟು ಅದನ್ನ ಒಂದು ಮೇನ್ ಫ್ಯಾಕ್ಟರ್ ಆಗಿ ಯೋಚನೆ ಮಾಡೋದು ಬಂದ್ ಮಾಡಿ. ಸ್ಟಾಪ್ ಯೂಸಿಂಗ್ ಆಲ್ ಸಾರ್ಟ್ಸ್ ಆಫ್ ಕ್ರೀಮ್ಸ್, ಟ್ಯಾಬ್ಲೆಟ್ಸ್, ಮೆಡಿಕೇಶನ್ಸ್ ಏನೆಲ್ಲ ಮಾಡ್ತಿದ್ದೀರಾ ಅದನ್ನ ಬಣ್ಣ ಬದಲಾಯಿಸಿ ಮಾಡೋಕ್ಕೆ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಟ್ರೈ ನಾಟ್ ಯೂಸಿಂಗ್ ಇಟ್. ಓಕೆ, ಅದು ನಮ್ಮ ಒಳಗಡೆ ಇರೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಷ್ಟೇ. ನೀವು ಅದನ್ನ ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು. ಆಮೇಲೆ ಈಗ ಪ್ರೈವೇಟ್ ಪಾರ್ಟ್ಸ್ ಹತ್ರ ಏನಾದ್ರು ಬೇರೆ STIs ಇದ್ದು ಏನಾದ್ರು ಇನ್ಫೆಕ್ಷನ್ ಅಲ್ಲಿ ಇಚ್ಚಿಂಗ್ ಅಥವಾ ಸ್ಮೆಲ್ ಏನಾದ್ರು ಅಂತ ಟೈಮ್ನಲ್ಲಿ ಬೇಸಿಕಲಿ ಏನಂದ್ರೆ ಮೋಸ್ಟ್ ಆಫ್ ಟೈಮ್ ಸೆಕ್ಷುವಲ್ ಆಕ್ಟಿವಿಟೀಸ್ ಆದ್ಮೇಲೆ ಈ ತರದ್ದು ಬರೋ ಚಾನ್ಸಸ್ ಇರಬಹುದು. ಓಕೆ, ಸ್ವಲ್ಪ ಜನ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಯಾವುದೋ ಒಂದು ಸಿಂಪ್ಟಮ್ಸ್ ಇಲ್ಲದೆ ಇರೋರು ಜನ ಇದ್ದಾರೆ. ಓಕೆ, ಈಗ ಸಿಂಪ್ಟಮ್ಸ್ ಬಂದ್ರೂ ನಿಮಗೊಂದು ಇಚ್ಚಿಂಗ್, ಡಿಸ್ಚಾರ್ಜ್, ಉರಿ ಮೂತ್ರ ಏನೋ ಒಂದು ಬರ್ತಾ ಇರಬಹುದು. ಓಕೆ, ಇಂಥ ಸಿಚುವೇಶನ್ ಅಲ್ಲಿ ಗೋ ಟು ಅ ಡಾಕ್ಟರ್ ಅಥವಾ ಕಮ್ ಟು ಕ್ಯೂಪಿಡ್ಸ್, ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ನೀವು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅನ್ನ ಹೊಂದ್ಕೊಳ್ಳಿಲ್ಲ. ಬಿಕಾಸ್ ದೇರ್ ಇಸ್ ಅ ಚಾನ್ಸ್ ದಟ್ ಇಟ್ ಕುಡ್ ಬಿ ಎನ್ STI. ಸೆಕ್ಸ್ ಆದ್ಮೇಲೆ ಇದು ನಾರ್ಮಲ್ ಆಗಿ ಬಂದೇ ಬರುತ್ತೆ. ಬಂದ್ರೆ ಇದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸರಿಪಡಿಸ್ಕೋಬಹುದು. ಅನ್ನೆಸೆಸರಿಯಾಗಿ ಇದು ಯಾವುದೋ ಒಂದು ಫಂಗಲ್ ಇನ್ಫೆಕ್ಷನ್ ಹೋಗ್ಬಿಡುತ್ತೆ ಅಥವಾ ನಾನು ಒಂದು ಫಂಗಲ್ ಟ್ಯಾಬ್ಲೆಟ್ ತಗೊಂಡು ಸರಿಯಾಗ್ಬಿಡುತ್ತೆ ಅಂತ ಅನ್ಕೊಳ್ಳೋರು ಒಂದು ನೆನ್ಪಿಟ್ಕೊಳ್ಳಿ ದಟ್ ದಿಸ್ ಕ್ಯಾನ್ ರೀಅಕರ್ ಅಗೇನ್ ಅಂಡ್ ಅಗೇನ್. ಇದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಇದು ಪುನಃ ರೀಅಕರ್ ಆಗುತ್ತೆ. ಅಂಡ್ ಮೋಸ್ಟ್ಲಿ ಈವನ್ 2 ವರ್ಷ ತನಕನೂ ಸಮಟೈಮ್ಸ್ ಬಿಡಲ್ಲ. ಲಾಂಗ್ ರನ್ ಅಲ್ಲಿ ಇದು ತುಂಬಾ ದೊಡ್ಡ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ. ಓಕೆ, ಸೊ ಮೇಕ್ ಶ್ಯೂರ್ ದಟ್ ನೀವು ಟೆಸ್ಟಿಂಗ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ದಟ್ ವುಡ್ ಬಿ ಬೆಟರ್. ಈಗ ಡೈಲಿ ಸಂಭೋಗ ಅಂದ್ರೆ ಮಾಡೋದು
ಎಷ್ಟು ಮಟ್ಟಿಗೆ ಸೇಫ್ ಅಥವಾ ಎಷ್ಟು ಒಳ್ಳೇದು? ನೋ ಪ್ರಾಬ್ಲಮ್ ಎಟ್ ಆಲ್. ನಿಮ್ಮ ಪಾರ್ಟ್ನರ್ಸ್ ಮೇಲೆ ಡಿಪೆಂಡೆಡ್. ನೀವು ದಿನಾಲೂ ಸಂಭೋಗ ಮಾಡೋದಾದ್ರೂ ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಯು ಕ್ಯಾನ್ ಗೋ ಫಾರ್ ಇಟ್. ಬಿಕಾಸ್ ಇಬ್ರು ಪಾರ್ಟ್ನರ್ಸ್ ಒಪ್ಪಿಗೆ ಇದ್ರೆ ನಿಮಗೆ ಯಾವುದೇ ಒಂದು ನಿಮ್ಮ ಆಯಾಸ ಆಗಲಿ, ನಿಮಗೆ ತೊಂದರೆಗಳು, ಅಥವಾ ನಿಮಗೆ ಯಾವುದೇ ಒಂದು ವೀಕ್ನೆಸ್, ಡ್ರೌಸಿನೆಸ್, ನಿಮ್ಮ ಸ್ಲೀಪ್ ಸೈಕಲ್, ನಿಮ್ಮ ನಿದ್ರೆ ಎಫೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಯು ಕ್ಯಾನ್ ಹ್ಯಾಪಿಲಿ ಗೋ ಫಾರ್ ಇಟ್. ಓಕೆ, ಈಗ ನೀವು ಪಾಡ್ಕಾಸ್ಟಿಗೆ ಬರ್ತೀರಾ ಅಂದಾಗ ಒಂದಷ್ಟು ಕ್ವಶನ್ಸ್ ಬಂದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ತುಂಬ ದಿನ ಗಂಡ ಹೆಂಡ್ತಿರು ಸೆಕ್ಸ್ ಮಾಡದೆ ಹೋದರೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ದಯವಿಟ್ಟು ಮಾಹಿತಿ ಕೊಡಿ. ದರ್ ಇಸ್ ನೋ ಪ್ರಾಬ್ಲಮ್. ನಿಮ್ಮ ಪಾರ್ಟ್ನರಿಗೆ ಏನೂ ಪ್ರಾಬ್ಲಮ್ ಇಲ್ಲದಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಪಾರ್ಟ್ನರ್ ಹತ್ರ ಮಾತಾಡಿದ್ದೀರಾ, ದೇ ಆರ್ ಓಕೆ ವಿತ್ ಇಟ್ ಆರ್ ನಾಟ್, ಅಥವಾ ಅವರು ಯಾವುದೇ ಒಂದು ಆಸಕ್ತಿಯಲ್ಲಿ ಇಲ್ವಲ್ಲ ತಾನೆ, ಅದನ್ನೆಲ್ಲ ನೀವು ಕಮ್ಯುನಿಕೇಟ್ ಮಾಡಿದ್ದೀರಾ ಅಂದರೆ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೆಕ್ಸ್ಲೆಸ್ ಮ್ಯಾರೇಜ್ ಅಂದರೆ ಅದನ್ನೇ ಹೇಳೋದಲ್ವಾ. ಆದರೂ ಆ ಒಂದು ಸಿಚುವೇಶನಲ್ಲೂ ಕೂಡ ಆ ಕಪಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಹ್ಯಾಪಿನೆಸ್ ಅಲ್ಲಿ ಇದ್ರೆ ಏನು ತೊಂದರೆ ಇಲ್ಲ. ಇದು ಒಂದು ಹುಡುಗನ ಕಡೆಯಿಂದ ಒಂದು ಪ್ರಶ್ನೆ. ಮೇಡಮ್, ಫಸ್ಟ್ ಟೈಮ್ ಮಾಡಬೇಕಂದ್ರೆ ತುಂಬ ನೋವಾಗತ್ತೆ, ಅದಕ್ಕೇನಾದರೂ ಸಜೆಷನ್ ಕೊಡಿ. ಓಕೆ, ಆ್ಯಸ್ ಅ ಮ್ಯಾನ್ ಐ ಫೀಲ್ ಮೋಸ್ಟ್ಲಿ ನಿಮಗೆ ಫೋರ್ ಸ್ಕಿನ್ ಇಶ್ಯೂಸ್ ಇರಬಹುದು. ದಟ್ ಈಸ್ ವೈ ನಿಮಗೆ ಆ ಥರ ನೋವು ಆಗ್ತಾ ಇರ್ಬೋದು. ಓಕೆ, ಸೊ ಬೇಸಿಕಲಿ ನೀವೊಂದು ಯೂರೋಲಾಜಿಸ್ಟನ್ನು ನೋಡೋದು ಒಳ್ಳೆಯದು. ಬಿಕಾಸ್ ಇಫ್ ಆ ಫೋರ್ ಸ್ಕಿನ್ನ ರಿಟ್ರಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದು ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದೆ, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ನೋವಾಗ್ತಿದೆ ಅಂದರೆ ಬೆಟರ್ ಮೀಟ್ ಎ ಯೂರೋಲಾಜಿಸ್ಟ್. ಮೋಸ್ಟ್ಲಿ ಇಟ್ ಕ್ಯಾನ್ ಬಿ ಫೈಮೋಸಿಸ್ ಅಂತ ಹೇಳ್ತೀವಿ ಸಮ್ಟೈಮ್ಸ್. ಆ ಥರ ಸಿಚುವೇಶನ್ ಇದ್ರೆ ಒಂದು ಯೂರೋಲಾಜಿಸ್ಟನ್ನು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಫೋರ್ ಸ್ಕಿನ್ ಇಶ್ಯೂಸಿಗೆ ಕನ್ಸಲ್ಟ್ ಯೂರೋಲಾಜಿಸ್ಟ್ ಬೆಟರ್. ಏನಾದರೂ ಡಿಫ್ರೆನ್ಸ್ ಇರುತ್ತಾ ಫೋರ್ ಸ್ಕಿನ್ ರಿಮೂವ್ ಮಾಡಿದ್ಮೇಲೆ? ಡಿಫ್ರೆನ್ಸ್ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ಯಾವತ್ತೂ ಡಿಫ್ರೆನ್ಸ್ ಬರಲ್ಲ. ಓಕೆ, ನೀವು ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಕ್ಲೆನ್ಲಿನೆಸ್ ವಿಷಯದಲ್ಲಿ ನಿಮಗೆ ತುಂಬಾ ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಓಕೆ, ಇದೊಂದು ಹುಡುಗಿ ಪ್ರಶ್ನೆ. ಇಫ್ ಯು ಡೂ ಸೆಕ್ಸ್ ಬಿಫೋರ್ ಆರ್ ಆಫ್ಟರ್ ಪೀರಿಯಡ್ಸ್ ವಿತೌಟ್ ಪ್ರೊಟೆಕ್ಷನ್, ವಾಟ್ ಆರ್ ದ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್? ಅಂದರೆ ಪೀರಿಯಡ್ಸ್ ಮುಂಚೆ ಅಥವಾ ಪೀರಿಯಡ್ಸ್ ನಂತರ ಮಾಡೋದ್ರಿಂದ, ಪ್ರೊಟೆಕ್ಷನ್ ಇಲ್ಲದೆ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತಾ? ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಯಾವತ್ತೂ ಕಡಿಮೆ ಇರೋದೇ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಬಿಕಾಸ್ ನಿಮ್ಮ ಓವ್ಯುಲೇಷನ್ ಸೈಕಲ್ ಅನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಇಫ್ ಯು ಆರ್ ಟ್ರ್ಯಾಕಿಂಗ್ ಇಟ್ ವೆಲ್ ಆ್ಯಂಡ್ ಗುಡ್, ಆದರೆ ಎಟ್ ದ ಎಂಡ್ ಆಫ್ ದ ಡೇ 0.1% ರಿಸ್ಕ್ ಇದ್ದೇ ಇರುತ್ತೆ ಆಫ್ ದ ಪ್ರೆಗ್ನೆನ್ಸಿ. ಸೊ ಬೇಸಿಕಲಿ ನೀವೇನಂದ್ರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಇದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಓವ್ಯುಲೇಷನ್ ಟ್ರ್ಯಾಕರ್. ನೀವು ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ರೆ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ನಿಮಗೆ ಗೊತ್ತಿರ್ಬೋದು. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ರಿಸ್ಕಿ. ಸೊ ಆದಷ್ಟು ನೀವು ಪ್ರೊಟೆಕ್ಷನ್ ಯೂಸ್ ಮಾಡೋದೇ ಒಳ್ಳೇದು ನಿಮಗೋಸ್ಕರ ಅಂತ ಹೇಳ್ಬೋದು. ಈಗ ಒಂದು ಹುಡುಗನ ಪ್ರಶ್ನೆ. ಆರ್ ಎಲ್ಸ್ ಯು ಕ್ಯಾನ್ ಈವನ್ ಮೀಟ್ ಅ ಗೈನಕಾಲಜಿಸ್ಟ್ ಆಲ್ಸೋ ಇನ್ ದಿಸ್ ಒಪಿನಿಯನ್ ಅಂತ ಹೇಳ್ತೀನಿ. ಈಗ ಒಂದು ಹುಡುಗನ ಪ್ರಶ್ನೆ ಇದು. ಅವರಿಗೆ ವೈಟ್ ಪ್ಯಾಚಸ್ ಇದೆಯಂತೆ ಫೋರ್ ಸ್ಕಿನ್. ಓಕೆ, ಇದೇನಾದ್ರೂ? ಇಟ್ ಕುಡ್ ಬಿ ಅ ಫಂಗಲ್ ಇನ್ಫೆಕ್ಷನ್ ಮೋಸ್ಟ್ಲಿ, ಆಯ್ತಾ, ಆರ್ ಇಟ್ ಕುಡ್ ಬಿ ಅನ್ STI, ಆಯ್ತಾ. ಸೊ ನೀವು ಆದಷ್ಟು ಬೇಗ ಟೆಸ್ಟ್ ಮಾಡೋದು ಒಳ್ಳೇದು. ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್, ಡೂ ಕಾಂಟ್ಯಾಕ್ಟಸ್. ಅಂಡ್ ಏನಾದರೂ ಸೆಕ್ಷುವಲ್ ಆಕ್ಟಿವಿಟಿ ಆಗಲಿಲ್ಲ ಓಕೆ, ಲೆಟ್ಸ್ ಸೇ ದಟ್ ನಿಮಗೆ ಯಾವುದು ಸೆಕ್ಷುವಲ್ ಆಕ್ಟಿವಿಟಿನೇ ಆಗಿಲ್ಲ, ದೆನ್ ಇಟ್ ಕುಡ್ ಬಿ ಅ ಕ್ಲಿಯರ್ ಕಟ್ ಫಂಗಲ್ ಇನ್ಫೆಕ್ಷನ್. ಸೊ ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್ ಸೂನ್. ಮೀಟ್ ಮಾಡಿ ಅಥವಾ ಮಾತಾಡಿ ಒಂದು ಏನಾದರೂ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅದನ್ನೆಲ್ಲ ತೊಗೊಂಬಿಡಿ, ಸೊ ದಟ್ ಇಟ್ ಗೆಟ್ಸ್ ಹೀಲ್ಡ್. ಅದನ್ನ ಆದಷ್ಟು ಪ್ರೊಲಾಂಗ್ ಮಾಡಕ್ಕೆ ಹೋಗಬೇಡಿ. ತೊಡೆ ಸಂಧಿಯಲ್ಲಿ ಯಾವಾಗಲೂ ಇನ್ಫೆಕ್ಷನ್ ಆಗುತ್ತೆ, ರಿಂಗ್ ವಾರ್ಮ್ ಥರ ಆಗುತ್ತೆ, ಕ್ಲಿಯರ್ ಮಾಡಿಕೊಂಡ್ರು ಮತ್ತೆ ಮತ್ತೆ ಬರ್ತಿದೆ. ದೆನ್ ಸೆಕ್ಷುವಲಿ ಆಕ್ಟಿವ್ ಆಗಿದ್ರೆ ದೆನ್ ಇಟ್ ಕುಡ್ ಬಿ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಹೇಳಬೇಕಾದ್ರೆ. ಇಫ್ ಇಟ್ ಇಸ್ ನಾಟ್, ದೆನ್ ಯು ಶುಡ್ ಸಿ ಅ ಜನರಲ್ ಫಿಸಿಷಿಯನ್ ಫಾರ್ ದಿಸ್, ಬಿಕಾಸ್ ಐ ಡೋಂಟ್ ಡೀಲ್ ವಿತ್ ಇಟ್. ಓಕೆ ಮ್ಯಾಮ್, ಟೆಲ್ ಮಿ ಅಬೌಟ್ threesome sex. Is it safe? Now, I cannot say that it is safe at the end of the day, because ಯಾರಿಗೆ ಯಾವ ಇನ್ಫೆಕ್ಷನ್ ಇದೆ ಅಥವಾ ಏನು ಆಗಿರಬಹುದು ಅಂತ ಗೊತ್ತಾಗಕ್ಕಿಲ್ಲ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಯೂಸಿಂಗ್ ಪ್ರೊಟೆಕ್ಷನ್ ಇಫ್ ಯು ಆರ್ ಗೋಯಿಂಗ್ ಫಾರ್ threesome or foursome. ಆ್ಯಂಡ್ ಐ ಥಿಂಕ್ ದ ಮೋರ್ ಯು ಆರ್ ಕಾಷಿಯಸ್ ಅಬೌಟ್ ಟೆಸ್ಟಿಂಗ್ ಆಗಲಿ ಅಥವಾ ಪ್ರೊಟೆಕ್ಷನ್ ಯೂಸ್ ಮಾಡೋದಾಗಲಿ, ಅಂಥ ಒಂದು ಮೆಷರ್ಸನ್ನು ನೀವು ತಗೊಳ್ಳೋದಾದರೆ ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಫಾರ್ ಇಟ್. ಅಂಟಿಲ್ ಅನ್ಲೆಸ್ ಯು ಆರ್ ಅವೇರ್ ಅಬೌಟ್ ದೀಸ್ ಟೆಸ್ಟಿಂಗ್ ಮೆಷರ್ಸ್, ಯಾವಾಗ ತಗೊಳ್ಬೇಕು, ಯಾವಾಗ ಏನು ಮಾಡಬೇಕು, ಇಂಥದ್ದೆಲ್ಲ ಮೆಷರ್ಸ್ ಗೊತ್ತಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಇದೊಂದು ಹುಡುಗಿ ಪ್ರಶ್ನೆ, ಒಂದು ಲೇಡೀಸ್ ಪ್ರಶ್ನೆ. ಸೆಕ್ಸ್ ಮಾಡಿದ ನಂತರ ನಿದ್ದೆ ಬರುತ್ತೆ ಮೇಡಮ್, ಇದು ಸರಿನಾ ತಪ್ಪಾ? ಸೆಕ್ಸ್ ಮಾಡಿದ ನಂತರ ನಿದ್ದೆ ಬರುತ್ತೆ. ವೆರಿ ಗುಡ್ ಅಲ್ವಾ, ದಟ್ಸ್ ಅ ವೆರಿ ನೈಸ್ ಥಿಂಗ್. ನಿದ್ದೆ ಬರ್ತಾ ಇದೆ ಅಂದರೆ ಜಸ್ಟ್ ಸ್ಲೀಪ್ ನೈಸ್ಲಿ ಆ್ಯಂಡ್ ಪೀಸ್ಫುಲಿ, ಸಿಂಪಲ್. ಮೇಡಮ್, 1 month ಮುಂಚೆ ಬ್ಯಾಕ್ ಪೇನ್ಗೆ ಅಂತ ಇಂಜೆಕ್ಷನ್ ತಗೊಳಕ್ ಹೋಗಿದ್ದಾಗ ಡಾಕ್ಟರ್ ನೀಡಲ್ ಚೇಂಜ್ ಮಾಡಿದ್ದಾರೆ.
ಸಿರೆಂಜ್ ಚೇಂಜ್ ಮಾಡಿಲ್ಲ, ಆದ್ರಿಂದ ಏನಾದರೂ ಪ್ರಾಬ್ಲಮ್ ಆಗತ್ತಾ? 1 ಮಂತ್ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ಅಲ್ಲಿ ನೆಗೆಟಿವ್ ಬಂದಿದೆ, ನೆಕ್ಸ್ಟ್ ಬ್ಲಡ್ ಚೆಕಪ್ ಮಾಡಿಸ್ಬೇಕಾ? ದೇರ್ ಇಸ್ ನಥಿಂಗ್ ರಿಕ್ವೈರ್ಡ್. 1 ತಿಂಗಳಾದ್ಮೇಲೆ ನೀವು ಯಾವ ಟೆಸ್ಟಿಂಗ್ ಮಾಡಿದ್ರೆ HIV ಅಲ್ಲಿ ಅದನ್ನ ನೋಡ್ಕೊಳ್ಳಿ. ಇಫ್ ಇಟ್ ಇಸ್ ಅ 4th ಜನರೇಷನ್ ಟೆಸ್ಟಿಂಗ್ ಅಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಆದ್ರೆ ಬೇರೆ ಟೆಸ್ಟಿಂಗ್ ಮೆಥಡ್ಸ್ ಅಥವಾ ರ್ಯಾಪಿಡ್ ಟೆಸ್ಟಿಂಗ್ ಅಂದ್ರೆ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಅ 4th ಜನರೇಷನ್ ಟೆಸ್ಟಿಂಗ್. ಅದು ತುಂಬಾ ಅಫೋರ್ಡೆಬಲ್ ಇದೆ. ಇಲ್ಲದಿದ್ರೆ ಯು ಕ್ಯಾನ್ ಗೋ ಫಾರ್ ಅ ಬೆಟರ್ ಅಡ್ವಾನ್ಸ್ಮೆಂಟ್ ಟೆಸ್ಟ್, ದಟ್ ಇಸ್ NAT. ಸೊ HIV ಟೆಸ್ಟಿಂಗ್ ಅಲ್ಲಿ ತುಂಬಾ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನೀವು ಯಾವ ಟೆಸ್ಟಿಂಗ್ ಮಾಡಿದ್ದೀರಾ ಅದ್ರ ಮೇಲೆ ಡಿಪೆಂಡೆಡ್. ಆಕ್ಚುಲಿ ಅಗತ್ಯ ಇಲ್ಲ. ಇಫ್ ಆಫ್ಟರ್ 1 ಮಂತ್ ಇಫ್ ಯು ಹ್ಯಾವ್ ಡನ್ ಅ 4th ಜನರೇಷನ್, ಅದು ಕ್ಲಿಯರ್ ಕಟ್ ಆಗಿ ಕನ್ಕ್ಲೂಸಿವ್ ಆಗಿದೆ. ಮೇಡಮ್, HIV ಎಷ್ಟು ಸಲ ಮಾಡಿದ್ರೆ ಬರುತ್ತೆ? ಫುಲ್ ಡೀಟೇಲ್ಸ್. HIV ಎಷ್ಟು ಸಲ ಮೇಲೆ ಡಿಪೆಂಡೆಡ್ ಅಲ್ಲ, ಯಾರ ಜೊತೆ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡೆಡ್. ನೀವು ಎಷ್ಟು ಪಾರ್ಟ್ನರ್ಸ್ ಜೊತೆ ಮಾಡಿದ್ರು ದ ಪ್ರಾಬ್ಲಮ್ ಇಸ್ ಇಫ್ ಇನ್ ದೋಸ್ ಪಾರ್ಟ್ನರ್ಸ್ ಯಾರಿಗಾದ್ರೂ ಒಬ್ರಿಗೆ HIV ಇದ್ರೂ ದೇರ್ ಇಸ್ ಅ ಚಾನ್ಸ್ ಅಷ್ಟೇ. ಪಾರ್ಟ್ನರ್ಸ್ ಎಷ್ಟು ಸಲ ಬದಲಾಯಿಸ್ತಿದ್ದೀರಾ ಅಥವಾ ಎಷ್ಟು ಸಲ ಮಾಡಿದ್ರೆ HIV ಅಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಮಿತ್ ಇರೋದು. ದ ಪ್ರಾಬ್ಲಮ್ ಇಸ್ ನೀವು HIV ಎಷ್ಟು ಸಲ ಮಾಡ್ತಿದ್ದೀರಾ ಅಂತ ಗಮನ ಕೊಡ್ತಿದ್ದೀರಾ, ಬಟ್ ಇಟ್ ಇಸ್ ನಾಟ್ ವಿತ್ ಹೂಮ್. ಅವರಿಗೆ ಇದ್ರೆ ಮಾತ್ರ ನಿಮಗೆ ಬರೋದು. ಎಷ್ಟು ಸಲ ಮೇಲೆ ಡಿಪೆಂಡೆಡ್ ಅಲ್ಲ. ಇಟ್ಸ್ ನಾಟ್ ದ ಕ್ವಾಂಟಿಟಿ, ಇಟ್ಸ್ ದ ಕ್ವಾಲಿಟಿ. What are the tests to be done after having unprotected sex? Do lab keep reports confidential from family? Obviously, they do keep confidential. I do not know about labs, okay? Okay, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಈಗ HIV ಈಗ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ರೆ ಅವರು ಟೆಸ್ಟ್ ಮಾಡಿಸ್ಕೊಂಡ್ರೆ ಇದೆಲ್ಲ ಫ್ಯಾಮಿಲಿಯಿಂದ ಎಷ್ಟು ಗೌಪ್ಯವಾಗಿ ಇಡ್ತೀರಾ ಅಂತ ಕೇಳಿರೋದು. ಸಿ ಬೇಸಿಕಲಿ ಗೌಪ್ಯತೆ ಬಗ್ಗೆ ನಾನು ಬೇರೆ ಲ್ಯಾಬ್ಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬಟ್ ಕ್ಯೂಪಿಟ್ಸ್ ಡಸ್ ಬಿಕಾಸ್ ನಾವು ರನ್ ಮಾಡೋದೇ ಕಾನ್ಫಿಡೆನ್ಶಿಯಾಲಿಟಿ ಮೇಲೆ. ಸೊ ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ವಿ ಕೆನಾಟ್ ಡೂ ದ್ಯಾಟ್ ಆಲ್ಸೋ. ವಿ ರನ್ ಬಿಕಾಸ್ ಆಫ್ ದ್ಯಾಟ್. ಇರೋದು ನೀವು ಯಾವ ಟೆಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಅಂದರೆ ದೆರ್ ಆರ್ ಸೋ ಮೆನಿ ಅದರ್ ಟೆಸ್ಟಿಂಗ್ಸ್ ಲೈಕ್ HIV, ಹೆಪಟೈಟಿಸ್ B, C, ಕ್ಲೆಮಿಡಿಯಾ, ಸಿಫಿಲಿಸ್, ಹರ್ಪಿಸ್, ಗೊನೋರಿಯಾ ಅಂತ ಬೇರೆ ಬೇರೆ ರೀತಿಯ STIs ಇದೆ. ನೀವು ಅದನ್ನ ಆ ಥರ ಸೆಕ್ಷುಲಿ ಆಕ್ಟಿವ್ ಆಗಿದ್ರೆ ಗೆಟಿಂಗ್ ಯುವರ್ ಸೆಲ್ಫ್ ಟೆಸ್ಟೆಡ್ ಫಾರ್ ಆಲ್ ಆಫ್ ದೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೇಡಮ್, ಈಗ ನಿಮ್ಮ ಕ್ಲಿನಿಕ್ಗೆ ಟೆಸ್ಟ್ಗೆ ಅಂತ ಬಂದಾಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಯಾವುದು ಏನು ಕಾರ್ಡ್ಸ್ ಅಗತ್ಯನೇ ಇಲ್ಲ. ನೀವು ಮಾಸ್ಕ್ ಹಾಕೊಂಡು ಬಂದ್ರು ನಿಮ್ಮ ರಿಯಲ್ ನೇಮ್ ಕೂಡ ನಾವು ಹೇಳಲ್ಲ. ಐ ಮೀನ್ ವಿ ಡೋಂಟ್ ಇವನ್ ಆಸ್ಕ್. ಓಕೆ, ಸೊ ನೀವು ನಿಮ್ಮ ಹೆಸರು ಮತ್ತೆ ನಿಮ್ಮ ಏಜ್ ನಮಗೆ ಹೇಳಿದ್ರು ಸಾಕು. ಬೇರೆ ಏನು ಹೆಸರು, ಏಜ್ ಅಂಡ್ ಮೇ ಬಿ ಫೋನ್ ನಂಬರ್ ಬೇಕಾಗಿರುತ್ತೆ. ಬಿಕಾಸ್ ನಾವು ಒಂದು ಫ್ರೀ ಪೋಸ್ಟರ್ಸ್ ಕೌನ್ಸಿಲಿಂಗ್ ಇರ್ತೀವಿ ವೇರ್ ನಾನೇ ಅಥವಾ ಎಕ್ಸಾಕ್ಟ್ಲಿ ಫಾಲೋ ಅಪ್ ಅಂತ ಇರುತ್ತೆ. ಎಲ್ಲಿ ನಾವು ಕಾಲ್ ಮಾಡಿ ನಿಮಗೆ ರಿಪೋರ್ಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದರ್ ಇಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಎಟ್ ಆಲ್. ಹೇಳ್ಬೇಕಾದ್ರೆ ಯು ಕ್ಯಾನ್ ಕಮ್ ವಿದೌಟ್ ಥಿಂಕಿಂಗ್ ಟ್ವೈಸ್. ಏನು ಯೋಚನೆ ಮಾಡದೆ ಬನ್ನಿ. HIV ಅಫೆಕ್ಟ್ ಆದ್ರೆ ಎಷ್ಟು ದಿನದೊಳಗೆ ಗೊತ್ತಾಗತ್ತೆ? ನಾರ್ಮಲಿ ಅದೇ ನಾನು ಹೇಳ್ತಾ ಇರೋದು, ನೀವು ಟೆಸ್ಟಿಂಗ್ ಮಾಡೋದಾದ್ರೆ 10 ದಿನ ಒಳಗಡೆ ಇರೋ ಅಡ್ವಾನ್ಸ್ ಟೆಸ್ಟಿಂಗ್ ಮೆಥಡ್ಸ್ NAT ಅಂತ ಇದೆ, ಅದನ್ನ ಮಾಡ್ಬೋದು. ಇಲ್ಲದಿದ್ರೆ ನೀವು 30 ದಿನ ಆದ್ಮೇಲೆ ಮಾಡೋದಾದ್ರೂ ಯು ಕ್ಯಾನ್ ಡೂ ಇಟ್. 30 ದಿನ ಆದ್ಮೇಲೆ ಅಂತೂ ಯಾವ ಟೆಸ್ಟಿಂಗು ಕೂಡ ನಾರ್ಮಲ್ ಆಗಿ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ. ಯು ಕ್ಯಾನ್ ಸೇ P24 ಆಂಟಿಜನ್ ಆಂಟಿಬಾಡಿ ಅಂತ ಹೇಳ್ತೀವಿ. 4th ಜನರೇಷನ್ ಟೆಸ್ಟಿಂಗ್ ಅದು 30 ದಿನ ಆದ್ಮೇಲೆ ಕೊಡುತ್ತೆ. NAT ಟೆಸ್ಟಿಂಗ್ 10 ದಿನ ಆದ್ಮೇಲೆ ಕೊಡುತ್ತೆ. ಇದೆಲ್ಲ ತುಂಬಾ ಬೈ ಫಾರ್ ಅಡ್ವಾನ್ಸ್ ಮೆಥಡ್ಸ್ ಅಂತ ಹೇಳ್ಬೋದು. ಇದು ಅಗೇನ್ HIV ರಿಲೇಟೆಡ್. ಕಾಂಡೋಮ್ಸ್ ಯೂಸ್ ಮಾಡೋದ್ರಿಂದ HIV ಬರಲ್ವಾ ಅಲ್ವಾ? ಇನ್ ಕೇಸ್ HIV ಬಂದಿರೋ ಪೇಷಂಟ್ಸ್ ಜೊತೆ ಇಂಟಿಮೇಟ್ ಆದ್ರೂ ಮೋಸ್ಟ್ಲಿ 95% ಬರಲ್ಲ. ನಾನು ಹೇಳ್ದಂಗೆನೆ ಕಾಂಡಮ್ ಇಂಟ್ಯಾಕ್ಟ್ ಆಗಿದ್ರೆ ನಿಮಗೆ ಬರೋದಿಲ್ಲ. ಓಕೆ, ಬಟ್ ಅದೇ ಕಾಂಡಮ್ ಸ್ಲಿಪ್ ಆದ್ರೆ, ಕಾಂಡಮ್ ಬ್ರೇಕೇಜ್ ಆದ್ರೆ, ನೀವು ಆ ಅವ್ರ ಫ್ಲೂಯಿಡ್ಸ್ಗೆ ಕಾಂಟ್ಯಾಕ್ಟ್ ಆಗಿ ಬಂದಿದ್ರೆ ಅಥವಾ ನಿಮ್ಮ ಸ್ಕಿನ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ರೆ ದೆನ್ ಪಾಸಿಬಿಲಿಟಿ ಇರಬಹುದು ಅಂತ ಹೇಳ್ಬೋದು. ರೈಟ್. HIV ಇರೋರಿಗೆ ಮಗು ಆಗಿರುತ್ತೆ, ಪಾಪುಗೆ ಮಿಲ್ಕ್ ಕೊಡಬೇಕು ಅಂದ್ರೆ ಮಿಲ್ಕ್ ಕೊಡೋದ್ರಿಂದ HIV ಬರುತ್ತೆ? ಮಿಲ್ಕ್ ಕೊಡೋದ್ರಿಂದನೂ HIV ಬರ್ಬೋದು. ಅವರಿಗಿದ್ರೆ ಮಾತ್ರ, ಅವ್ರ ಅಮ್ಮನಿಗೆ ಇದ್ರೆ ದೇರ್ ಇಸ್ ಅ ಪಾಸಿಬಿಲಿಟಿ. ಓಕೆ, ವಾರದಲ್ಲಿ 3-4 ಸಲ ಸೆಕ್ಸ್ ಮಾಡ್ತಾ ಇದ್ರೆ ಎಷ್ಟು ತಿಂಗಳಿಗೊಮ್ಮೆ HIV ಟೆಸ್ಟ್ ಮಾಡ್ತಿರ್ಬೇಕು? ಇನ್ ದಟ್ ಕೇಸ್ ನನಗೆ ಯು ಶುಡ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ಅಟ್ ಲೀಸ್ಟ್ ಒನ್ಸ್ ಇನ್ 4 days, 4 months ಅಂತ ಹೇಳ್ಬೋದು. 4 ತಿಂಗಳಲ್ಲಿ ಒಂದ್ಸರಿ ಅಟ್ ಲೀಸ್ಟ್. ಏನಂದ್ರೆ ನೀವು ಫಸ್ಟ್ ಆಫ್ ಆಲ್ ನೀವೊಂದು 28 ದಿನದ್ದು ಗ್ಯಾಪ್ ಅಲ್ಲಿ ಇರಲೇಬೇಕು ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ಇಲ್ಲದಿದ್ರೆ ನಿಮ್ಮ ರಿಪೋರ್ಟ್ಸ್ ಕ್ಲಿಯರ್ ಆಗಿ ಬರಲ್ಲ. ಬಿಕಾಸ್ ನಿಮ್ಮ ಬ್ಲಡ್ ಸ್ಯಾಂಪಲ್ ಆಗಲಿ ಯೂರಿನ್ ಸ್ಯಾಂಪಲ್ ಆಗಿ ನಿಮ್ಮ ಆರ್ಗಾನಿಸಮ್ ಅನ್ನ ಡಿಟೆಕ್ಟ್ ಮಾಡಲ್ಲ. ಸೊ 28 ದಿನದ್ದು ಗ್ಯಾಪ್ ಇರಲೇಬೇಕು ಫಾರ್ ಎನಿ ಕೈಂಡ್ ಆಫ್ ಟೆಸ್ಟಿಂಗ್. ಅದ್ ನೆನ್ಪಿಟ್ಕೊಳ್ಳಿ. HIV ಅಂದ್ರೆ 10 ದಿನ ಸಾಕು. ಯೂರಿನ್ ಫಾರ್ STDs ಅಂದ್ರೂ 10 ದಿನ ಸಾಕು. ಬಟ್ ಆದ್ರೂ ಈ ಒಂದು 10 ದಿನ ಆದ್ರೂ ಗ್ಯಾಪ್ ಇರಲೇಬೇಕು. ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ 10 days ಗ್ಯಾಪ್ ಬಿಫೋರ್ ಯು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ನೀವು ಯಾವ ಟೆಸ್ಟಿಂಗ್ ಹೋದ್ರೂ
ಈ PCR ಟೆಸ್ಟಿಂಗ್ ಬೇಸಿಕಲಿ ನಾವು ಮಾಡ್ತೀವಿ ಇನ್ ಆರ್ ಕ್ಲಿನಿಕ್ಸ್. ಐ ಡು ನಾಟ್ ನೋ ಅಬೌಟ್ ಅದರ್ ಆರ್ಗನೈಸೇಷನ್ಸ್ ಬಿಕಾಸ್ ನಾವು ಇದ್ರ ಮೇಲೇ ರನ್ ಮಾಡ್ತಾ ಇರೋದು. ಸೊ ಬೇಸಿಕಲಿ ನೀವು 10 ದಿನ ಆದರೂ ಗ್ಯಾಪ್ ಇಟ್ಕೊಂಡು ಬಂದು ಟೆಸ್ಟ್ ಮಾಡಿಸ್ಬೋದು. ಸೊ ಈ ಫ್ರೀಕ್ವೆನ್ಸಿ ನೀವು ಕೇಳ್ತಾ ಇದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ 4 months or 3 months. ತುಂಬ ಫ್ರೀಕ್ವೆಂಟ್ಲಿ ನೀವು ಸೆಕ್ಷುಲಿ ಆಕ್ಟಿವ್ ಆಗಿದ್ರೆ ಒನ್ಸ್ ಇನ್ 4 months. ಕೆಲವೊಂದು ಸಿಂಪಲ್ ವಿಚಾರ ಆಗಿರ್ಬೋದು, ಕೆಲವು ತುಂಬ ಕಾಂಪ್ಲೆಕ್ಸ್ ವಿಚಾರ ಆಗಿರ್ಬೋದು, ಕೆಲವೊಂದು ಸಾರಿ ಇದನ್ನು ಕೇಳಬಾರ್ದ ಅಂತ ಕೂಡ ಎಷ್ಟೋ ಜನಕ್ಕೆ ಇರ್ಬೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ನೀವು ಮಾಡ್ತಿರ್ತಕ್ಕಂಥದ್ದು ಒಂದು ಒಳ್ಳೆ ಸೇವೆ ಇದು, ಥ್ಯಾಂಕ್ ಯು. ಸೀರಿಯಸ್ಲಿ. ಆ್ಯಂಡ್ ಇದೇ ಥರ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಆ್ಯಂಡ್ ನೀವು ಸೆಕ್ಸ್ ಎಜುಕೇಷನ್ ಬಗ್ಗೆ ಏನು ವಿ ಆರ್ ಡೂಯಿಂಗ್. ನಾವು ಟ್ರೈ ಮಾಡ್ತಾ ಇದ್ದೀವಿ ಟು ಟಾಕ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಮೇ ಬಿ 1 meet ಅವೇ ಅಂತ ಹೇಳ್ಬೋದು, 1 point ಅವೇ. ಟ್ರೈಂಗ್ ಟು ನಮ್ಮ ಪ್ರಕಾರ ಏನಂದರೆ, ಐ ಥಿಂಕ್ ಯಾವಾಗ ಸುಪ್ರೀಂ ಕೋರ್ಟ್ ಇದನ್ನು ಅನೌನ್ಸ್ ಮಾಡಿದ್ದಾರೆ, ಐ ಥಿಂಕ್ ವಿ ಶುಡ್ ಬಿ ದ ಫಸ್ಟ್ ಸ್ಟೇಟ್, ಕರ್ನಾಟಕ ಶುಡ್ ಬಿ ದ ಫಸ್ಟ್ ಸ್ಟೇಟ್ ಅಂತ ಹೇಳ್ಬೋದು, ಟು ಕನ್ಸಿಡರ್ ಸೆಕ್ಸ್ ಎಡ್ಯುಕೇಷನ್ ಇನ್ ಸ್ಕೂಲ್ಸ್ ಆ್ಯಸ್ ಅ ಕರಿಕ್ಯುಲಮ್. ನಾನು ಹೇಳ್ದಂಗೆ ಸೆಕ್ಸ್ ಎಡ್ಯುಕೇಷನ್ ಯಾವತ್ತೂ ಹೇಗೆ ಮಾಡಬೇಕು ಅಂತ ಅಲ್ಲ, ಏನೆಲ್ಲ ಪ್ರಿಕಾಷನ್ಸ್ ಅಥವಾ ಏನೆಲ್ಲ ಸೆಕ್ಸ್ಗಿಂತ ಮುಂಚೆ ಬರುತ್ತೆ ಮಕ್ಕಳಿಗೆ, ಹೇಗೆ ತನ್ನ- ನೀವು ಪಾರಾಗಬೇಕು, Correct. ಬಚಾವ್ ಮಾಡ್ಕೊಬೇಕು. ಕರೆಕ್ಟ್, ತನ್ನ ಶರೀರ ಬಗ್ಗೆ, ಒಂದು ತನ್ನ ತಪ್ಪು ಕಲ್ಪನೆಗಳ ಬಗ್ಗೆ ಇದನ್ನ ಹೇಗೆ ಪಾರಾಗಬೇಕು ಅಂತ ಸೆಕ್ಸ್ ಎಡ್ಯುಕೇಷನ್ ಹೇಳ್ಕೊಡುತ್ತೆ. ಸೊ ಇದನ್ನ ಆದಷ್ಟು ಬೇಗ ಇವನ್ ಕರ್ನಾಟಕ ಗೌರ್ಮೆಂಟ್ ಇದನ್ನ ಆಕ್ಸೆಪ್ಟ್ ಮಾಡಿದ್ರೆ ನಮಗೂ ಒಳ್ಳೇದು, ನಮ್ಮ ಮಕ್ಕಳಿಗೂ ಒಳ್ಳೇದು, ನಮ್ಮ ಫೋರ್ ಕಮಿಂಗ್ ಜನರೇಷನ್ಸ್ಗೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಮುಕ್ತವಾಗಿ ಮಾತಾಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗಿ ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು.